ನಾನು ದೇವ್ರ ಹತ್ರ ಅದೇ ಏಸಪ್ಪ ಇವ್ನಿಗೆ ಜ್ಞಾನ ಕೊಡು, ಸಂಸಾರ ನಡೆಸೋ ಬುದ್ಧಿ ಜ್ಞಾನ ಕೊಡಪ್ಪ ಇವ್ನಿಗೆ, ನನ್ನ ಮೇಲೆ ಆಧಾರ ಪಟ್ಟರೆ ಎಷ್ಟು ದಿನ ನಾನು ಈ ಥರ ಮಾಡ್ಕೊತೀನಿ, ನೀನು ಮುಂದೆ ಇದ್ದು ನಡೆಸ್ಕೊಡಪ್ಪ ಅಂತ ಯಾವಾಗ ದೇವ್ರ ಹತ್ರ ಕೇಳ್ತಾ ಇದ್ದೆ. ಆಗ ದೇವ್ರು ಇವಾಗ ಎಲ್ಲ ಬುದ್ಧಿ ಕೊಟ್ಟು ಅವನಾಗ ಅವನೇ ಸಂಸಾರಕ್ಕೆ ಯಾರು ಬೇಕೋ ಅದೆಲ್ಲ ತರಕಾರಿನ ಪ್ರತಿಯೊಂದು ಅವನೇ ತಂದು ಕೊಟ್ಟಾಗೆ ಬುದ್ಧಿ ಜ್ಞಾನ ಕೊಟ್ಟಿದ್ದ ದೇವ್ರ ಸತ್ರ ಆಗುತ್ತೆ. ಆಮೇಲೆ ಅವನ ಕೆಲಸಕ್ಕೆ ಹೋಗೋದು ಮಾಡಿದ್ರು. ದೇವರು ಸುಮಾರು ದಿವಸದಿಂದ ನನ್ನ ಒಂದು ಸೈಟ್ ಯಾರು ತಗೋಬೇಕು ಅಂತಂದ್ರೆ ಅವ್ನಿಗೆ ಅಡ್ವಾನ್ಸ್ ಕೊಡ್ತೀನಿ ಅಂತ ಅಂದ್ಬಿಟ್ಟು ಕೊಟ್ಟಿರಲಿಲ್ಲ. ಮೊನ್ನೆ ಪಾಸ್ಟ್ ಬಂದಿದ್ರು. ಪಾಸ್ಟ್ ಅವ್ನ ತಲೆ ಮೇಲೆ ಕೈ ಇಟ್ಟು ಪ್ರೇಯರ್ ಮಾಡಿದಾಗ ಅವಾಗ ಇವ್ನ ಕೈಗಿದ್ದ ಕೆಲಸಗಳೆಲ್ಲ ನೀನು ಆಶೀರ್ವಾದ ಕೊಡಪ್ಪ ಅಂತ ಅಂದ್ಬಿಟ್ಟು ಪ್ರೇಯರ್ ಮಾಡಿದ್ರು. ಆ ಪಾಸ್ಟ್ ಪ್ರೇಯರ್ ಮಾಡಿ ಮಾರನೇ ದಿವಸಕ್ಕೇನೆ ಅವರು 15,000 ನಿನ್ನ ಅಕೌಂಟ್ಗೆ ಹಾಕ್ತೀನಿ, ನಿನ್ಗೆ ಅಡ್ವಾನ್ಸ್ ಆಗಿ ಕೊಡ್ತಾ ಇದ್ದೀನಿ, ಇದು ತಗೋ ಅಂತ ಅಂದ್ಬಿಟ್ಟು ದೇವರು ಅವಾಗ ಪಾಸ್ಟ್ ಪ್ರೇಯರ್ ಮಾಡಿದ ತಕ್ಷಣ 15,000 ಬರಾಯಿ ಮಾಡ್ತೀನಿ. ಚರ್ಚಿಗೆ ಹೋಗೋಕ್ಕೆ ತುಂಬ ಲೇಟ್ ಆಗಿಬಿಡುತ್ತೆ. ದೇವರೇ ಏನಾದರೂ ಮಾಡಿ ನಮ್ಗೊಂದು ಗಾಡಿ ಕೊಡ್ಸಪ್ಪ ಅಂತ ದೇವ್ರ ಹತ್ರ ತುಂಬ ಕೇಳ್ಕೊಂತ ಇದ್ರು. ನಮ್ಮ ಅತ್ತೆಯವರು ಬೇರೆ ಕಾಲಾಗಲ್ಲ, ಅರ್ಧದಾರಿ ಗಂಟೆ ನಡ್ಕೊಂಬರೋರು, ಒಂದು ಸಲ ಚರ್ಚ್ ಗಂಟೆ ನಡ್ಕೊಂಬಂದಿದ್ದಾರೆ. ತುಂಬ ಕಾಲು ನೋವು ಅಂದರು. ದೇವರೇ ಇದೆಲ್ಲ ಯಾವಾಗಪ್ಪ ಪರಿಹಾರ ಆಗುತ್ತೆ, ಒಂದು ಗಾಡಿ ಬೇಕೇ ಬೇಕು ದೇವರೇ ನಮಗೆ ಅಂತ ನಾವು ಪ್ರೇಯರ್ ಮಾಡೋದು. ಆವಾಗ ದೇವ್ರ ಮುಖಾಂತರ ನಮಗೆ ಒಂದು ಗಾಡಿ ಕೊಡಿಸಿದ್ರು. ಇನ್ನು ஹல்லேலூயா 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 ஹல்லேலூயா. ಎಲ್ಲರ பார்க்கிறது ரொம்ப சந்தோஷம். ನಿಮ್ಮೆಲ್ಲರನ್ನು ನೋಡುವುದು ತುಂಬಾ ಸಂತೋಷವಾಗಿದೆ. ದೇವ ಸಮ್ಮುಖದಲ್ಲಿ ಇರುವುದು ಇನ್ನೂ பெரிய ஒரு சந்தோஷம். ದೇವರ ಸಮ್ಮುಖದಲ್ಲಿ ಇರುವುದು ಅದಕ್ಕಿಂತ ಹೆಚ್ಚಾದ ಸಂತೋಷವಾಗಿದೆ. 6 நாள் நம்ம வேலை செய்றோம். 6 ದಿನಗಳು ನಾವು ಕೆಲಸ ಮಾಡ್ತೀವಿ. 7வது நாள் 7ನೇ ದಿನದಲ್ಲಿ ஓய்வு நாள்ல ಈ ಸಬ್ಬತ್ ದಿನದಲ್ಲಿ ஆண்டவர் சமூகத்துக்கு வந்து அவர் ஆராதிப்பது மிகவும் சந்தோஷம். ದೇವರ ಸಮ್ಮುಖದಲ್ಲಿ ಬಂದು ಆತನನ್ನು ಆರಾಧಿಸುವುದು ಬಹಳ ಸಂತೋಷವಾಗಿದೆ. ದೇವರುடைய சித்தம். ಇದೇ ದೇವರ ಚಿತ್ತವಾಗಿದೆ. ದೇವ ಚಿತ್ತத்தை செய்யும்போது ದೇವರ ಚಿತ್ತವನ್ನು ಮಾಡುವಾಗ ನಮ್ಮ ಚಿತ್ತத்தை அவர் செய்றார். ನಮ್ಮ ಚಿತ್ತವನ್ನು ಆತನು ಮಾಡುತ್ತಾರೆ. ಹಲ್ಲೇಲೂಯಾ ಹಲ್ಲೇಲೂಯಾ. ಅವರು ಇಷ್ಟಪಡುವಂತ ಕಾರ್ಯಗಳು ನೆರವೇರಬೇಕು. ಅದು ನಮ್ಮನಾಲ ಮುಡಿಯೋದಿಲ್ಲ, ಅದು ನಮ್ಮಿಂದ ಸಾಧ್ಯವಿಲ್ಲ, ಅದು ದೇವನಾಲ ಮಾತ್ರ ಕೂடும், ಅದು ದೇವರಿಂದ ಮಾತ್ರವೇ ಸಾಧ್ಯ ಉಂಟು. ಹಲ್ಲೇಲೂಯಾ ಹಲ್ಲೇಲೂಯಾ. ಇಕ್ಕಟ್ಟಿನ ಕಾಲದಲ್ಲಿ ಆಪತ್ತಿನ ನೇರದಲ್ಲಿ ಅಪಾಯದ ಸಮಯದಲ್ಲಿ ನಮಗೆ ತುಣೆಯಾಗಿರುತ್ತಾರೆ. ಆತನೇ ನಮಗೆ ಸಂಗಡವಾಗಿ ಜೊತೆಗಾರನಾಗಿದ್ದಾರೆ. ಆತನ ಒಂದು ದಿನಕ್ಕೂ ಒಂದು ಕ್ಷಣದಲ್ಲಿಯೂ ಕೈ ಬಿಡುಗರ ದೇವನಲ್ಲ, ನಮ್ಮನ್ನು ಕೈ ಬಿಡುವಂತ ದೇವರು ಅಲ್ಲ. ಸಂದೇಹಕ್ಕೆ ಎಡಮೆ ಕೊಡಕಾದೀಗ, ಸಂದೇಹಕ್ಕೆ ನೀವು ಸ್ಥಳಾನೇ ಕೊಡಬಾರದು. ನಮ್ಮ ಆರಾಧಿಕಿರೋ ದೇವ, ನಾವು ಆರಾಧಿಸುವಂತ ದೇವರು ಇಂದು ಜೀವಿಕಿರ, ಆತನು ಇಂದು ಜೀವಿಸುತ್ತಾ ಇದ್ದಾನೆ. ಹಲ್ಲೇಲೂಯಾ ಹಲ್ಲೇಲೂಯಾ. ಉತ್ಸಾಹವಾಗಿ ಚಪ್ಪಾಳೆ ತಟ್ಟೋಣ. ಹಲ್ಲೇಲೂಯಾ ಹಲ್ಲೇಲೂಯಾ ಹಲ್ಲೇಲೂಯಾ. ನಿಮ್ಮ ಪಕ್ಷದಲ್ಲಿ ದೇವರಿದ್ದಾರೆ. ನೀವು ನಂಬುತ್ತೀರಾ? ದೇವರು ನಿಮ್ಮ ಸಂಗಡ ಇದ್ದಾರಾ? ಆಮೆನ್. ಹಲ್ಲೇಲೂಯಾ ಹಲ್ಲೇಲೂಯಾ. ದೇವರು ನಿಮ್ಮ ಜೊತೆನಲ್ಲೇ ಇದ್ದಾರೆ, ನಿಮ್ಮ ಸಂಗಡನೆ ಆತನಿದ್ದಾರೆ. ಅದಕ್ಕಾಗಿ ಈ ವರ್ಷದಲ್ಲಿ ದೇವರು ನಮಗೊಂದು ವಾಗ್ದಾನವನ್ನು ಕೊಟ್ಟರು. ಎಲ್ಲಾ ವರ್ಷನೂ ದೇವರು ವಾಗ್ದಾನವನ್ನು ಕೊಡ್ತಾರೆ. ಈ ವರ್ಷನೂ ದೇವರು ನಮಗೆ ವಾಗ್ದಾನವನ್ನು ಕೊಟ್ಟರು. ತೆಗೆದವರು ಓದಬಹುದು. ಅವನು ನನ್ನಲ್ಲಿ ಆಸಕ್ತನಾಗಿರುವುದರಿಂದ ಅವನನ್ನು ರಕ್ಷಿಸುವೆನು. ಅವನನ್ನು ನಾನು ಏನ್ ಮಾಡ್ತೀನಿ? ಉತ್ತರಿಸುವೆನು. ಆಮೆನ್. ಹಲ್ಲೇಲೂಯಾ ಹಲ್ಲೇಲೂಯಾ. ಅವನಿன் நாமத்தை அறிந்திருக்கிறதுனால, ಅವನು ನನ್ನ ನಾಮವನ್ನು ಅರಿತಿರುವುದರಿಂದ ಅವನು ಉಯರ್ந்த
உயர்ந்த அடைக்கலத்துல வைப்பேன். ಅವನನ್ನು ಉದ್ಧರಿಸುವೆನು. ஹalleluya. ஹalleluya. உயர்ந்த அடைக்கலத்துல கர்த்தர் உங்களை வைக்கும்போது ಉನ್ನತ ಸ್ಥಿತಿನಲ್ಲಿ ದೇವರು ನಿಮ್ಮನ್ನು ಇಡುವಾಗ யாரும் அசைக்க முடியாது. ನೀವು ಯಾರು ಕದಲಿಸಲ್ಪಡುವುದಕ್ಕಾಗುವುದಿಲ್ಲ. உங்களை ஜெயிக்க யாரால முடியாது. ನಿಮ್ಮನ್ನು ಜಯಿಸುವುದಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ. தொட யாரால முடியாது. ನಿಮ್ಮನ್ನು ಮುಟ್ಟುವುದಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ. சத்ரு உங்களை தொட முடியாது. ಶತ್ರು ನಿಮ್ಮನ್ನು ಮುಟ್ಟುವುದಕ್ಕಾಗುವುದಿಲ್ಲ. காரணவேನು நாமத்தை அறிந்திருக்கிறீங்க. ನೀವು ಆತನ ನಾಮವನ್ನು ಚೆನ್ನಾಗಿ ಅರಿತಿದ್ದೀರಿ. ಅದಕ್ಕೆ ಪ್ರತಿಫಲ ಅದಕ್ಕೆ ಪ್ರತಿಫಲವಾಗಿ ಉನ್ನತ ಅடைக்கலத்தில் அவர் வைக்க போறார். ನಿಮ್ಮನ್ನು ಉನ್ನತ ಸ್ಥಿತಿನಲ್ಲಿ ದೇವರು ಇಡುತ್ತಾರೆ. ஹalleluya. ஹalleluya. ஒரு வாக்குத்தத்தமும் ಒಂದೊಂದು ವಾಗ್ದಾನಗಳು தேவனுடைய பிள்ளைகளுக்கு சொந்தம். ದೇವರ ಮಕ್ಕಳಿಗೆ ಅದು ಸ್ವಂತವಾಗಿದೆ. எல்லா வாக்குத்தத்தங்களும் நம்ம சொந்தமாக்கி கொள்றது. ಎಲ್ಲಾ ವಾಗ್ದಾನಗಳು ನಮಗೆ ಸ್ವಂತ ಮಾಡಿಕೊಳ್ಳುವುದಕ್ಕಾಗಿ ஒரு ಕಂಡೀಷನ್ இருக்கு. ಒಂದು ಕಂಡೀಷನ್ ಇದೆ. அந்த வாக்குத்தத்தம் நம்ம வாழ்க்கையில நிறைவேறணும். ಆ ವಾಗ್ದಾನಗಳು ನಮ್ಮ ಜೀವನದಲ್ಲಿ ನೆರವೇರಬೇಕು. என்னிடத்துல வாஞ்சியா இருக்கிறவனுக்கு ನನ್ನ ಬಳಿಯಲ್ಲಿ ಆಸಕ್ತನಾಗಿರುವವನಿಗೆ விடுவிப்பேன். ನಾನು ಆತನನ್ನು ರಕ್ಷಿಸುವೆನು. நாமத்தை அறிந்தவனுக்கு ನನ್ನ ನಾಮವನ್ನು ಅರಿತವರಿಗೆ உயர்ந்த அடைக்கலத்தில் ಅವರನ್ನು ಉನ್ನತ ಸ್ಥಾನದಲ್ಲಿ ನಾನು ಕೊಂಡು ಹೋಗುವೆನು. ಈ ವಾಗ್ದಾನವನ್ನು ஒவ்வொரு வாழ்க்கையிலும் ನಮ್ಮ ಪ್ರತಿಯೊಬ್ಬರ ಜೀವನದಲ್ಲಿಯೂ நிறைவேறுவதற்கு ಅದು ನೆರವೇರುವುದಕ್ಕೆ நாம் என்ன செய்யணும்? ನಾವು ಏನು ಮಾಡಬೇಕು? நிறைவேறிய செலுத்தணும். ನಾವು ಕೂಡ ಅದಕ್ಕೆ ಕ್ರಿಯೆಯನ್ನು ಸಲ್ಲಿಸಬೇಕು. நாமத்தை நீங்க அறியணும். ಆತನ ನಾಮವನ್ನು ಚೆನ್ನಾಗಿ நாமத்தை ಅರಿಯಬೇಕು. நீங்க அறியும்போது ಆತನ ನಾಮವನ್ನು ನಾವು ಅರಿಯುವಾಗ நமக்கு உயர்ந்த அடைக்கலம். ನಮಗೆ ಉನ್ನತ ಸ್ಥಿತಿ ಬರುತ್ತದೆ. சகோதரி ஒரு சாட்சி சொன்னாங்க. ಈಗ ಸಹೋದರಿ ಒಂದು ಸಾಕ್ಷಿ ಹೇಳಿದ್ರು. இயேசு நாமத்துல ಯೇಸುವಿನ ನಾಮದಲ್ಲಿ போ பிசாசு ಹೋಗು ಸೈತಾನನೇ. அது போயிடுச்சு. ಅದು ಹೋಯ್ತು. அப்ப யாருடைய நாமம்? ಹಾಗಾದ್ರೆ ಯಾರ ನಾಮ? இயேசுவின் நாமம். ಯೇಸುವಿನ ಹೆಸರು. இயேசுவின் நாமத்தை சொல்லும்போது ಯೇಸುವಿನ ನಾಮವನ್ನು ನಾವು ಹೇಳುವಾಗ நாமத்தை உச்சரிக்கும் போது ಆತನ ನಾಮವನ್ನು ನಾವು ಉಚ್ಚರಿಸುವಾಗ நாமத்தை நாம் அறிந்திருக்கும் போது ಆತನ ನಾಮವನ್ನು ನಾವು ಅರಿತಿರುವಾಗ நமக்கு தேவன் அதிகாரத்தை கொடுப்பார். ದೇವರು ನಮಗೆ ಅಧಿಕಾರವನ್ನು ಕೊಡುತ್ತಾರೆ. ஏன்னா தேவனுக்கு மாத்திரம் அந்த அதிகாரம் இல்ல. ಯಾಕಂದ್ರೆ ದೇವರಿಗೆ ಮಾತ್ರ ಅಧಿಕಾರವಿಲ್ಲ. பிதாவானவர் ತಂದೆಯಾದ ದೇವರು குமாரனாகிய இயேசுவுக்கு ತನ್ನ ಕುಮಾರನಾದ ಯೇಸುವನ್ನು அதிகாரத்தை கொடுத்தார். ಅಧಿಕಾರವನ್ನು ಕೊಟ್ಟರು. அவரை விசுவாசிக்கிற நாங்களும் ಆತನಲ್ಲಿ ಭರವಸೆ ನಂಬಿಕೆ ಇಡುವ ನಮಗೂ ಕೂಡ அந்த அதிகாரத்தை நம்ம கையில தேவன் ಆ கொடுத்திருக்கிறார். ಅಧಿಕಾರವನ್ನು ದೇವರು ನಮ್ಮ ಕೈಯಲ್ಲಿ ಕೊಟ್ಟಿದ್ದಾರೆ. உங்க சித்தம் ದೇವರೇ ನಿಮ್ಮ ಚಿತ್ತ எப்ப செய்றீங்களோ ನೀವು ಯಾವಾಗ ಮಾಡುವಿರೋ அற்புதம் செய்யுங்க. ಆಗ ತಾನೇ ಅದ್ಭುತಗಳನ್ನು ಮಾಡಿರಿ. சங்கீதம் 121 ಕೀರ್ತನೆ ಭಾಗ 121ರಲ್ಲಿ முதல் வசனம் அதுலயே வாசிக்கிறோம். ಮೊದಲನೇ ವಚನ ಅದರಲ್ಲಿ ಕೂಡ ಸಹ ನಾವು ಓದುತ್ತೇವೆ. சங்கீதக்காரர் உறுதியா சொல்றாரு. ಕೀರ್ತನೆಗಾರನು ದೃಢವಾಗಿ ಹೇಳುತ್ತಾರೆ, ನನಗೆ ಸಹಾಯ ಬರುವ. ஒத்தாசை எங்கிருந்து வருது? ನಿಮ್ಮ ಸಹಾಯ ಎಲ್ಲಿಂದ ಬರುತ್ತದೆ? பர்வதத்திலிருந்து வருது. ಅದು ಪರ್ವತಗಳಿಂದ ಯೆಹೋವನಿಂದ ಬರುತ್ತದೆ. ஒத்தாசை ஒரு பர்வதங்களுக்கு நேராக ನನ್ನ ಪರ್ವತಕ್ಕೆ ಸಹಾಯ ಬರುವ ಪರ್ವತಗಳಿಂದ என் கண்களை நான் ஏறெடுக்கிறேன். ನನ್ನ ಕಣ್ಣನ್ನು ನಾನು ಕಣ್ಣೆತ್ತಿ ನೋಡುವೆನು. ஹalleluya. ಹಲ್ಲೆಲೂಯಾ. ஆண்டவரை நோக்கி நம்ம பார்க்கணும். ನೋಡಿ ನಾವು ದೇವರನ್ನು ಯೆಹೋವನ ದೃಷ್ಟಿಸಿ ನೋಡಬೇಕು. வாசிக்கும் பொழுது ನಾವು ಹಾಗೆ ಮುಂದುವರಿಸಿ ಓದುವಾಗ காக்கிற தேவன், ಇಸ್ರಾಯೇಲರನ್ನು ಕಾಯುವಂತ ದೇವರು, தூங்குவதும் இல்லை, ಆತನು ನಿದ್ರಿಸುವುದಿಲ್ಲ, தூங்குவதும் இல்லை, ಆತನು ತೂಕಡಿಸುವುದಿಲ್ಲ. 24 மணி நேரம், ಆತನು 24 ಗಂಟೆಗಳ ಸಮಯದಲ್ಲಿ 365 நாட்களும் 365 ದಿನಗಳು ஜீவனுள்ள நாளெல்லாம் ಜೀವಿಸುವಂತ ಎಲ್ಲಾ ದಿನಗಳು பாதுகாக்கிற தேவனாய் இருக்கிறார். ಆತನು ನಮ್ಮನ್ನು ಭದ್ರತೆ ಪಡಿಸಿ ಕಾಯುವಂತ ದೇವರಾಗಿದ್ದಾರೆ. என்று சொல்லி ಎಲ್ಲವೂ ಆತನ ಚಿತ್ತ ಎಂಬುದಾಗಿ ಹೇಳಿ ஏமாந்து போகக்கூடாது. ನಾವು ಏಮಾರಿ ಹೋಗಬಾರದು. நம்ம கையில் அதிகாரத்தை கொடுத்திருக்கிறார். ದೇವರು ಯೆಹೋವನು ನಮ್ಮ ಕೈಗಳಲ್ಲಿ ಅಧಿಕಾರವನ್ನು ಕೊಟ್ಟಿದ್ದಾರೆ. ಮರಣವು ಜೀವವು நம்முடைய நாவின் அதிகாரத்துல இருக்கிறது. ನಮ್ಮ ನಾಲಿಗೆ ವರ್ಷದಲ್ಲಿ ಅಧಿಕಾರದಲ್ಲಿದೆ. எதை பேசுறியோ, ನೀನು ಯಾವುದನ್ನು ಮಾತನಾಡುತ್ತೀಯೋ உங்க கண்களால நீங்க பார்க்க முடியும். ಅದರ ಪ್ರತಿಫಲವು ನಿಮ್ಮ ಕಣ್ಣಿಂದಲೇ ನೀವು ಕಾಣುವಿರಿ. ஹalleluya. ಹಲ್ಲೆಲೂಯಾ. கர்த்தர் நமக்கு அதிகாரத்தை கொடுத்திருக்கிறார். ಯಾಕಂದ್ರೆ ಯೆಹೋವನು ನಮಗೆ ಅಧಿಕಾರವನ್ನು ಕೊಟ್ಟಿದ್ದಾರೆ. ಮತ್ತೆ 28 அதிகாரத்தை எடுத்துக்கொள்வோம். ಮತ್ತಾಯ 28ನೇ ಅಧ್ಯಾಯವನ್ನು ನಾವು ತೆಗೆದುಕೊಳ್ಳೋಣ. புத்தகம் ಮತ್ತಾಯ ಬರೆದ ಸುವಾರ್ತೆ ಪುಸ್ತಕದಲ್ಲಿ 28 அதிகாரம் 28ನೇ ಅಧ್ಯಾಯದಲ್ಲಿ 18 இருந்து வாசிங்க. ಅದರಲ್ಲಿ 18ರಿಂದ ನಾವು ಓದೋಣ. ಆಗ ಯೇಸು ಹತ್ತಿರಕ್ಕೆ ಬಂದು, ಆ. ಪರಲೋಕದಲ್ಲಿಯೂ ಭೂಲೋಕದಲ್ಲಿಯೂ ಎಲ್ಲ ಅಧಿಕಾರವು ನನಗೆ ಕೊಡಲ್ಪಟ್ಟದೆ. ಆ. ಆದುದರಿಂದ ನೀವು ಹೊರಟು ಹೋಗಿ ಆ. ಎಲ್ಲಾ ದೇಶಗಳ ಜನರನ್ನು ಶಿಷ್ಯರನ್ನಾಗಿ ಮಾಡಿರಿ. ಆ. ಅವರಿಗೆ ತಂದೆಯ ಮಗನ ಪವಿತ್ರಾತ್ಮನ ಹೆಸರಿನಲ್ಲಿ ದೀಕ್ಷಾಸ್ನಾನ ಮಾಡಿಸಿ, ಆ. ನಾನು ನಿಮಗೆ ಆಜ್ಞಾಪಿಸಿದ್ದನ್ನೆಲ್ಲ ಕಾಪಾಡಿಕೊಳ್ಳುವುದಕ್ಕೆ ಅವರಿಗೆ ಉಪದೇಶ ಮಾಡಿರಿ. ಆ. ನೋಡಿರಿ, ನಾನು ಯುಗದ
ஆமென். ஹalleluya. அல்லேலூயா. அப்பொழுது இயேசு ಆಗ ತಾನು ಯೇಸು ಸಮೀಪಿத்து வந்து ಹತ್ತಿರಕ್ಕೆ ಬಂದು அவர்களை நோக்கி ಅವರನ್ನು ನೋಡಿ வானத்திலோ ಪರಲೋಕದಲ್ಲಿಯೂ ಭೂಮಿயிலೋ ಭೂಲೋಕದಲ್ಲಿಯೂ சகல அதிகாரம் ಎಲ್ಲಾ ಅಧಿಕಾರವು கொடுக்கப்பட்டிருக்கு. ನನಗೆ ಕೊಡಲ್ಪಟ್ಟದೆ. இயேசுவே சொல்றாரு, ಯೇಸು ಸ್ವಾಮಿನೇ ಹೇಳುತ್ತಿದ್ದಾರೆ, வானத்திலோ ಭೂಮಿயிலೋ ಪರಲೋಕದಲ್ಲಿಯೂ ಭೂಲೋಕದಲ್ಲಿಯೂ அதிகாரம் எனக்கு கொடுக்கப்பட்டிருக்கு. ಎಲ್ಲಾ ಅಧಿಕಾರವು ನನಗೆ ಕೊಡಲ್ಪಟ್ಟಿದೆ. இப்ப நான் உங்களுக்கு கொடுக்கிறேன். ಆದುದರಿಂದ ನಾನು ನಿಮಗೆ ಕೊಡುತ್ತೇನೆ. நீங்கள் புறப்பட்டு போய் ನೀವು ಹೊರಟು ಹೋಗಿ பிதா குமாரன் பரிசுத்த ஆவியின் நாமத்தில ತಂದೆ ಮಗ ಪವಿತ್ರಾತ್ಮನ ಹೆಸರಿನಲ್ಲಿ ನೀವು ಶಿಷ್ಯರಾಗುங்க. ನೀವು ಎಲ್ಲರನ್ನು ದೀಕ್ಷಾಸ್ಥಾನ ಶಿಷ್ಯರಾಗಿ ಮಾರ್ಪಡಿಸಿ ಆ ದೇವರು ಕೂಡ ಅಧಿಕಾರವನ್ನು ಕೊಟ್ಟಿದ್ದಾರೆ. ವಿಶ್ವಾಸಿக்கிறீங்களா? ಯಾರೆಲ್ಲ ಆತನ ಮೇಲೆ ನಂಬಿಕೆ ಇಡುತ್ತಾರೋ எல்லாருக்கும் அதிகாரம் கொடுத்திருக்கிறார். ಅವರೆಲ್ಲರಿಗೂ ದೇವರ ಅಧಿಕಾರವನ್ನು ಕೊಟ್ಟಿದ್ದಾರೆ. புத்தகத்துல வாசித்து பார்த்தேன். ಒಂದು ಪುಸ್ತಕದಲ್ಲಿ ನಾನು ಓದಿ ನೋಡಿದೆ. அந்த புத்தகத்துல இருக்கிற ஒரு சின்ன சம்பவத்தை நான் உங்களுக்கு சொல்றேன். ಆ ಪುಸ್ತಕದಲ್ಲಿರುವ ಒಂದು ಚಿಕ್ಕ ಕಥೆಯನ್ನು ಘಟನೆಯನ್ನು ನಾನು ನಿಮಗೆ ಹೇಳುತ್ತೇನೆ. ஊழியக்காரர்களோ ಸೇವಕರು ಕೂಡಿ ಜಪಿக்கிறாங்க. ಆ ಸೇವಕರೆಲ್ಲ ಕೂಡಿ ಪ್ರಾರ್ಥನೆ ಮಾಡುತ್ತಿದ್ದಾರೆ. அந்த இடத்துல ಆ ಸ್ಥಳದಲ್ಲಿ ஒரு குரங்கு மூலமா ஒரு பிசாசு ಒಂದು ಕೋತಿಯ ಮಂಗನ ಮೂಲಕವಾಗಿ ಒಂದು ದೆವ್ವ ಬರ್ತಾ ಇದೆ. தடை பண்ணிட்டே இருக்கு. ಅದು ಬಂದಲ್ಲಿ ತಡೆ ಮಾಡುತ್ತಾನೆ ಇದೆ. ஊழியக்கார சொல்றாரு, ಒಂದು ಸೇವಕರು ಹೇಳುತ್ತಿದ್ದಾರೆ, ಜಪಿச்சிட்டே இருக்கலாம், ನಾವು ಪ್ರಾರ್ಥನೆ ಮಾಡುತ್ತಲೇ ಇರೋಣ, நாம ஏன் அது பக்கம் கவனம் செலுத்தணும்? ನಾವು ಯಾಕೆ ಅದರ ಕಡೆಗೆ ನಮ್ಮ ಗಮನವನ್ನು ಕೊಡಬೇಕು? அதை விரட்டுவார். ದೇವರು ಅದನ್ನು ಓಡಿಸುತ್ತಾರೆ. ஒரு ஊழியக்கார சொல்றாரு, ಹಾಗಂತ ಒಂದು ಸೇವಕರು ಹೇಳಿದ್ರು, இந்த குரங்கு அங்க இங்க தாவிக்கொண்டே இருக்கு. ಆದ್ರೆ ಈ ಕೋತಿ ಮಂಗ ಆ ಕಡೆ ಈ ಕಡೆ ಓಡಾಡುತ್ತಾ ತೊಂದರೆ ಕೊಡ್ತಾ ಇದೆ. இதுக்குள்ள வந்து ஏதோ பழங்களை எடுத்துட்டு வெளியே ஓடுது. ಮನೆ ಒಳಗಡೆ ಬಂದು ಹಣ್ಣುಗಳನ್ನು ಎಲ್ಲವನ್ನು ತಗೊಂಡು ಓಡ್ತಾ ಇದೆ. அது 10 குரங்கு அது கையில இருந்து குடுங்க வருது. ಅದನ್ನು ನೋಡಿ 10 ಮಂಗಗಳು ಅದರ ಕೈಯಲ್ಲಿರುವ ಹಣ್ಣುಗಳನ್ನು ತೆಗೆದುಕ್ಕೆ ಕಿತ್ತುಕೊಳ್ಳುವುದಕ್ಕೆ ಬರ್ತಾ ಇದೆ. மற்ற குரங்குகள் அந்த ரூமுக்கு வரதுக்கு முயற்சி பண்ணும்போது ಮತ್ತು ಬೇರೆ ಕೋತಿಗಳು ಕೂಡ ಸಹ ರೂಮಿನ ಒಳಗಡೆ ಬರುವುದಕ್ಕೆ ಪ್ರಯತ್ನ ಪಡ್ತಾ ಇದೆ. ஜெபிக்க ஒரு தடையா இருந்துச்சு. ಇದು ಪ್ರಾರ್ಥನೆ ಮಾಡೋದಕ್ಕೆ ತುಂಬಾ ಒಂದು ತಡೆಯಾಗಿತ್ತು. ஊழியக்கார சொன்னாரு, ಇನ್ನೊಂದು ಸೇವಕರು ಹೇಳಿದ್ರು, இயேசுவின் நாமத்துல ಯೇಸುವಿನ ನಾಮದಲ್ಲಿ டிஸ்டர்ப் பண்ற பொல்லாத பிசாசு, ನಮಗೆ ತೊಂದರೆ ಮಾಡುತ್ತಿರುವ ಒಂದು ಕೆಟ್ಟ ದುರಾತ್ಮವೇ இயேசு நாமத்துல ஓடி போனா, ಯೇಸುವಿನ ನಾಮದಲ್ಲಿ ಬಿಟ್ಟು ಓಡಿ ಹೋಗಬಹುದಾಗಿ ஓடி போயிடுச்சு. ಹೇಳಿದ ಕೂಡಲೇ ಅದು ಓಡಿ ಹೋಯಿತು. கர்த்தர் செய்வார், ದೇವರು ಮಾಡುತ್ತಾರೆ, ದೇವರು ಮಾಡುತ್ತಾರೆ. ನೀವು ಸುಮ್ಮನೆ ಇದ್ದರೆ நடக்க போறதில்ல, ಏನು ನಡೆಯುವುದಿಲ್ಲ. எல்லாರ கையில அதிகாரத்தை கொடுத்திருக்கிறார். ದೇವರು ನಿಮ್ಮ ಎಲ್ಲರ ಪ್ರತಿಯೊಬ್ಬರ ಕೈಯಲ್ಲಿ ಆತನ ಅಧಿಕಾರವನ್ನು ಕೊಟ್ಟಿದ್ದಾನೆ. ಆ ಅಧಿಕಾರವನ್ನು ನೀವು ಉಪಯೋಗ ಪಡಿಸಬೇಕು. ಯೇಸುವಿನ ನಾಮದಲ್ಲಿ ನೀವು ಅಪ್ಪನೆ ಕೊಡುವಾಗ ಅದು ಕ್ರಿಯೆ ಮಾಡುತ್ತದೆ. ಹಲ್ಲೆಲೂಯಾ. ನಿಮಗೆ ಎಷ್ಟು ದೊಡ್ಡ ಸಮಸ್ಯೆಗಳು ತೊಂದರೆಗಳು ಇದ್ದರು, ಹಲ್ಲೆಲೂಯಾ, ಕೆಲವರು ಯೋಚನೆ ಮಾಡುತ್ತಾರೆ, ಯಾಕಮ್ಮ ನೀನು ಭಾನುವಾರ ಬಂದಿಲ್ಲ ಅಂತ ಕೇಳ್ತೀನಿ. ನನಗೆ ತುಂಬಾ ಬಲಹೀನವಾಗಿತ್ತು ಪಾಸ್ಟರ್, ನನ್ನಿಂದ ಎದ್ದೋಳಕ್ಕೆ ಆಗ್ಲಿಲ್ಲ ಪಾಸ್ಟರ್, ಅದಕ್ಕಾಗಿ ನಾನು ಬರಕ್ಕಾಗಿಲ್ಲ. ಬಲಹೀನತೆ ಇದೆ ಎಂಬುದಾಗಿ ನಾವು ನೆಪಗಳನ್ನು ಹೇಳಬಾರದು. ನಾನು ಆಲಯಕ್ಕೆ ಹೋದರೆ ನಾನು ದೇವರನ್ನು ಆರಾಧಿಸಬೇಕು. ನಾನು 2 ಗಂಟೆಗಳ ದೇವರ ಸಮ್ಮುಖದಲ್ಲಿ ನಿಲ್ಲಬೇಕು. ನನ್ನನ್ನು ತಡೆ ಮಾಡುತ್ತೆ ಬಲಹೀನದ ಆತ್ಮವೇ. ಯೇಸುವಿನ ನಾಮದಲ್ಲಿ ನಿನ್ನನ್ನು ಬಂಧಿಸಿ ನಾನು ಓಡಿಸುತ್ತೇನೆ. ನೀವು ಆ ರೀತಿ ಪ್ರಾರ್ಥನೆ ಮಾಡಿ ನೋಡಿರಿ, ಆ ಬಲಹೀನತೆಗಳು ಬದಲಾವಣೆ ಆಗುತ್ತದೆ. ಇದು ಪಾಸ್ಟರ್ ಒಂದು ಅನುಭವದಲ್ಲಿ ನಾನು ಅನೇಕ ಸಾಕ್ಷಿಗಳನ್ನು ಕೇಳಿದ್ದೇನೆ. ಒಂದು ಸಹೋದರನ ನಾನು ಕೇಳಿದೆ, ಯಾಕೆ ನೀವು ಸಭೆಗೆ ಬಂದಿಲ್ಲ? ನಾನು ಸರಿಯಾದ ಸಮಯಕ್ಕೆ ನಾನು ರೆಡಿಯಾಗಿ ಸಭೆಗೆ ಬರ್ತಾ ಇದ್ದೆ. ನಾನು ಆ ಕಾರ್ನರ್ಗೆ ಕೊನೆ ಬರುವಾಗ ಯಾರೋ ಹಾಗೆ ನನ್ನನ್ನು ಬಲಗಡೆ ಹೋಗಂತ ಹೇಳಿದ್ರು. ನಾನು ಹಾಗೆ ಬಲಗಡೆ ಹೋದೆ. ಹಂಗೆ ಹೋಗಿ ನಾನು ರೈಟ್ ಸೈಡ್ ಹೋದೆ. ನಾನು ಹಾಗೆ ಆ ಕಡೆ ಈ ಕಡೆ ತಿರುಗಿಕೊಂಡು ಇವತ್ತು ನಾನು ಆರಾಧನೆಗೆ ಹೋಗುವುದು ಬೇಡ, ನಾನು ಈ ಮನಸ್ಸು ಏನೋ ಒಂದು ತರ ಇದೆ, ಹೋಗಿ ಮನೆಗೆ ಹೋಗಿ ಮಲಗಿ ನಿದ್ದೆ ಮಾಡಿದ್ರಂತೆ, ಟಿವಿ ನೋಡ್ಕೊಂಡೆ ನಿದ್ದೆ ಮಾಡಿದ್ರು. ಹೀಗೆ ಸೈತಾನ ನಿಮಗೆ ತಡೆಯನ್ನು ಕೊಂಡು ಬರುತ್ತಾನೆ. ಅದನ್ನು ಎದುರಿಸಿ ನೀವು ದೇವರ ಸಮ್ಮುಖ
ಪ್ರಾಮುಖ್ಯಕ್ಕೆ ಬರಬೇಕು. பிசாசுக்கு எதிர்த்து நிற்கும் போதுதான், ನೀವು ದೆವ್ವಗಳಿಗೆ ಸೈತಾನಗಳಿಗೆ ಎದುರಿಸಿ ನಿಲ್ಲುವಾಗ, பிரச்சனைக்கு எதிர்த்து நிற்கும் ಆ போதுதான் ಸಮಸ್ಯೆಗಳ ತೊಂದರೆಗಳನ್ನು ಎದುರಿಸಿ ನಿಲ್ಲುವಾಗ வெற்றியை காண முடியும். ನೀನು ಜಯವನ್ನು ನೋಡುವುದಕ್ಕೆ ಸಾಧ್ಯ ಉಂಟು. என்னுடைய விருப்பம் என்னன்னா, ನನ್ನ ಒಂದು ಇಷ್ಟಾರ್ಥವೇನೆಂದರೆ எந்த வருஷமும் இல்லாத ಯಾವ ವರ್ಷವೂ ಇಲ್ಲದಂತ வெற்றி ಜಯವು இந்த வருஷம் ಈ ವರ್ಷದಲ್ಲಿ எல்லாரும் பார்க்கணும். ನೀವೆಲ್ಲರೂ ನೋಡಬೇಕು. ஹல்லேலூயா. ಹಲ್ಲೇಲೂಯಾ. என்னுடைய விருப்பம். ಅದೇ ದೇವರ ಇಷ್ಟವಾಗಿದೆ. ஒவ்வொரு நாளும் நான் அதுக்காக தான் நான் ஜெபிக்கிறேன். ಪ್ರತಿ ದಿನವೂ ನಾವು ಇದಕ್ಕಾಗಿ ಈ ವಿಷಯಕ್ಕಾಗಿ ಪ್ರಾರ್ಥನೆ இன்னும் ಮಾಡುತ್ತಿದ್ದೇವೆ. பல பேர் பல விதமா சொல்லியிருக்காங்க. ಇನ್ನು ಅನೇಕರು ಅನೇಕ ವಿಧವಾಗಿ ಬಗೆ ಬಗೆಯಾಗಿ ಹೇಳುತ್ತಿದ್ದಾರೆ. ஆலயத்துக்கு போகணும்னு சொல்லி எழுந்திருக்குவேன். ಆಲಯಕ್ಕೆ ಹೋಗಬೇಕೆಂಬುದಾಗಿ ನಾನು ಎದ್ದೇಳುತ್ತೇನೆ. சீக்கிரமா குளிச்சிட்டு ரெடி ஆவேன். ನಾನು ಬೇಗ ಬೇಗನೆ ಸ್ನಾನ ಮಾಡಿ ರೆಡಿ ಆಗುತ್ತೇನೆ. சீக்கிரத்து தலை வாரும்போது ನಾನು ಬಾಚಣಿಗೆ ತಗೊಂಡು ತಲೆ ಬಾಚುವಾಗ மனசு மாறிடும். ನನ್ನ ಹೃದಯ ಬದಲಾವಣೆ ಆಗುತ್ತದೆ. தெரியல என்னாச்சுன்னு ನನಗೆ ಗೊತ್ತಿಲ್ಲ ಏನಾಯ್ತು ಎಂಬುದಾಗಿ. எல்லாம் சாக்கு சொல்லுவாங்க. ಅದು ಏನು ಈ ರೀತಿಯಾಗಿ ನೆಪಗಳು ಹೇಳುತ್ತಾರೆ. இதெல்லாம் உண்மைதான். ಇದೆಲ್ಲ ಸತ್ಯವೇ. பிசாசு இப்படி தடை பண்றதெல்லாம் உண்மைதான். ಸೈತಾನ ತಡೆಗೊಂಡು ಬರುವುದೆಲ್ಲ ಸತ್ಯವೇ. ஆனா அதுக்கு நீங்க இடம் கொடுக்க கூடாது. ಆದ್ರೆ ಅದಕ್ಕೆ ನೀವು ಸ್ಥಳವನ್ನು ಕೊಡಬಾರದು. ஹல்லேலூயா. ஹல்லேலூயா. அதுக்கு நீங்க ஜெபிக்கணும். ಅದನ್ನು ಮೀರಿ ನೀವು ತಡೆಯನ್ನು ಒಡೆದು ಪ್ರಾರ್ಥನೆ ಮಾಡಬೇಕು. ஆண்டவர் உங்க கரத்துல அந்த அதிகாரத்தை கொடுத்திருக்கிறார். ಯಾಕಂದ್ರೆ ದೇವರಾದ ಯೆಹೋವನು ನಿಮ್ಮ ಹಸ್ತದಲ್ಲಿ ಆ ಅಧಿಕಾರವನ್ನು ಕೊಟ್ಟಿದ್ದಾರೆ. 4ாம் அதிகாரம் ಮತ್ತಾಯ 4ನೇ ಅಧ್ಯಾಯದಲ್ಲಿ 4வது வசனத்துல பார்க்கும் பொழுது 4ನೇ ವಚನದಲ್ಲಿ ಇದನ್ನು ನಾವು ನೋಡುವಾಗ ಯೇಸು ಕ್ರಿಸ್ತ 40 நாள் ஜெபிக்கிறாரு. ಯೇಸು ಸ್ವಾಮಿ 40 ದಿನಗಳು ಉಪವಾಸ ಮಾಡಿ ಪ್ರಾರ್ಥನೆ ಮಾಡುತ್ತಿದ್ದಾರೆ. ஊழியத்துக்கு ஒரு ಸ್ಟೆಪ್ எடுத்து வைக்கும்போது ಆತನು ಪ್ರಾರ್ಥನೆ ಮಾಡಿ ಮುಗಿಸಿ ಸೇವೆಗಾಗಿ ಒಂದು ಹೆಜ್ಜೆಯನ್ನು ಮುಂದೆ ಇಡುವಾಗ சோதனைக்காரங்க வர ಆ ಶೋಧನೆಕಾರನಲ್ಲಿ ಬರುತ್ತಾನೆ. அவனுக்கு எல்லா சூழ்நிலை தெரியும். ಆತನಿಗೆ ಎಲ್ಲಾ ಪರಿಸ್ಥಿತಿಗಳು ಎಲ್ಲ ಚೆನ್ನಾಗಿ ಗೊತ್ತಿರುತ್ತದೆ. ஒவ்வொரு சூழ்நிலையும் ನಿಮ್ಮ ಪ್ರತಿಯೊಬ್ಬರ ಪರಿಸ್ಥಿತಿಗಳು, உங்களுடைய எல்லா இக்கட்டு சூழ்நிலை எல்லாமே ನಿಮ್ಮ ಇಕ್ಕಟ್ಟಿನ ಪರಿಸ್ಥಿತಿ, ಎಲ್ಲಾ ನಿಂದನೆ ಅವಮಾನ ಎಲ್ಲ ಆತನಿಗೆ ಗೊತ್ತಿದೆ. ஆண்டவருக்கு தெரியும். ದೇವರಿಗೂ ಇದು ಗೊತ್ತಿದೆ. பிசாசுக்கு தெரியும். ಸೈತಾನನಿಗೂ ಇದು ಗೊತ್ತಿದೆ. ஹல்லேலூயா. ಹಲ್ಲೇಲೂಯಾ. வந்து நிக்கறான் அந்த பகுதியில. ನೋಡಿ ಆ ಭಾಗದಲ್ಲಿ ಬಂದು ಶೋಧಕನು ನಿಂತುಕೊಳ್ಳುತ್ತಾನೆ. 40 நாள் ಉಪವಾಸ இருந்தாரு. 40 ದಿನಗಳು ಸ್ವಾಮಿ ಉಪವಾಸ ಮಾಡುತ್ತಾ ಇದ್ದರು. அவருக்கு பசி எடுக்குது. ಈಗ ಯೇಸು ಸ್ವಾಮಿಗೆ ಹೊಟ್ಟೆ ಹಸಿವಾಯಿತು. இந்த ಕಲ್ಲ ಈಗ ಈ ಕಲ್ಲನ್ನು ರೊಟ್ಟಿಯಾಗಿ ಮಾತ್ರೆ ನೀನು ರೊಟ್ಟಿಯಾಗಿ ಮಾರ್ಪಡಿಸಿ ಸಾಪಿಡು, ಇದನ್ನು ತಿನ್ನು. ರೊಟ್ಟಿಯ ಮಾತು ಸೈತಾನ ಹೇಳುತ್ತೀನಿ ರೊಟ್ಟಿಯಾಗಿ ಮಾರ್ಪಡಿಸು, ಈ ಕಲ್ಲನ್ನು ರೊಟ್ಟಿಯಾಗಿ ಮಾರ್ಪಡಿಸು. ಬದಿಲ್ ಕೊಡುತ್ತಾ. ಅದಕ್ಕೆ ದೇವರು ಉತ್ತರವನ್ನು ಕೊಟ್ಟರು. ಮನುಷ್ಯನ ರೊಟ್ಟಿಯಿಂದ ಮಾತ್ರವಲ್ಲ, ದೇವರ ಬಾಯಿಂದ ಹೊರಡುವ ಒಂದೊಂದು ಮಾತಿನಿಂದಲೂ ಬದುಕುತ್ತಾನೆ. ಹಲ್ಲೇಲೂಯಾ. ದೇವರ ವಾಕ್ಯ ನಮಗೆ ತುಂಬಾ ತುಂಬಾ ಪ್ರಾಮುಖ್ಯವಾಗಿದೆ. ಹಾಗೆ ಮುಂದುವರಿಸಿ ನಾವು ಓದುತ್ತೇವೆ. ನಾವು ಹಾಗೆ 6ನೇ ವಚನದಲ್ಲಿ ಬರುವಾಗ ಮತ್ತೆ ಶೈತಾನನು ಏನು ಹೇಳುತ್ತಿದ್ದಾನೆಂದರೆ, ಪರಿಶುದ್ಧ ನಗರ ಆಲಯದ ಮೇಲೆ ನಿಕ್ಕ ವೆಚ್ಚಿ, ಈ ಪರಿಶುದ್ಧವಾಗಿರುವ ಆಲಯದ ನಗರದ ಮೇಲೆ, ದೇವಾಲಯದ ಮೇಲೆ ನಿಲ್ಲಿಸಿ ನೀನು ಇಲ್ಲಿಂದ ಧುಮುಕು. ವಾರ್ತೆ எழுதப்பட்டிருக்குதுல, ವಾಕ್ಯ ಆ ರೀತಿ ಬರೆಯಲ್ಪಟ್ಟಿದೆ ತಾನೆ. 91 எழுதப்பட்டிருக்குது. ಕೀರ್ತನೆ ಭಾಗ 91ರಲ್ಲಿ ಬರೆಯಲ್ಪಟ್ಟಿದೆ ತಾನೆ. ಕಲ್ಲಿಲ್ಲ ಇಡರಾದ ಪಡಿಕೆ, ನಿನ್ನ ಪಾದಗಳು ಕಲ್ಲಿಗೆ ತಗಲದ ಹಾಗೆ ದೇವ ದೂತರು ಉನ್ನ ಏಂದಿಕೊಂಡು ಹೋಗುವರು, ದೇವ ದೂತರು ನಿನ್ನನ್ನು ಕಾದು ಹೊತ್ತುಕೊಂಡು ಹೋಗುವರು. ಆತರ ಬರ್ದಿದೆ ತಾನೆ. ನೀನು ಇಲ್ಲಿಂದ ಧುಮುಕು. ಹಲ್ಲೇಲೂಯಾ. ಹಲ್ಲೇಲೂಯಾ. ಅದಕ್ಕೂ ಕೀಳ್ಪಡಿಯಲ್ಲ, ದೇವರು ಅದಕ್ಕೂ ವಿಧೇಯತರಾಗಲಿಲ್ಲ. ಹಲ್ಲೇಲೂಯಾ. ಹಲ್ಲೇಲೂಯಾ. ಮತ್ತೆ ಇನ್ನೊಂದು ವಿಷಯಕ್ಕೆ ಕೊಂಡು ಹೋಗುತ್ತಾನೆ. ಅಲ್ಲಿ ನೋಡಿರುವಾಗ ಈ ಲೋಕದ ಎಲ್ಲ ಪ್ರತಿ ಒಂದು ಕಾರ್ಯವನ್ನು ತೋರಿಸುತ್ತಾ ಇದ್ದಾನೆ. ಈ ಲೋಕದ ಎಲ್ಲ ಮಹಿಮೆಯನ್ನು ತೋರಿಸಿ, ಇವೆಲ್ಲವೂ ನಾನು ನಿನಗೆ ಕೊಡುತ್ತೇನೆ, ನೀನು ನನ್ನನ್ನು ನಮಸ್ಕರಿಸಬೇಕೆಂಬುದಾಗಿ ದೇವರು ಅದಕ್ಕೆ ಸ್ಥಳವನ್ನು ಕೊಡಲಿಲ್ಲ. 8ನೇ ವಚನವನ್ನು ನಾವು ಓದಿ ನೋಡೋಣ. உலகத்தின் சகல ராஜ்யங்களையும் அவைகளின் மகிமையும் அவருக்கு காண்பித்து, நீர் சாஷ்டாங்கமாய் விழுந்து என்னை பணிந்து கொண்டால் அவைகள் எல்லாம் உமக்கு தருவேன் என்று சொன்னான். அப்பொழுது இயேசு, அப்பாலே போ சாத்தானே. போதுமா? என்ன சொல்றாரு? ಅಪ್ಪಾಲೆ ಪೋ ಸಾತಾನೆ, ಸೈತಾನನೇ ನೀನು ತೊಲಗಿ ಹೋಗು ಎಂಬುದಾಗಿ ನಡೆದಿச்சு. உன் தேவனாகிய கர்த்தரை பணிந்து கொண்டு அவர் ஒருவருக்கு ஆராதனை செய்வாயாக என்று எழுதியிருக்கிறதே என்றார். ஆமென். ஹல்லேலூயா. ஹல்லேலூயா.
உன் தேவனாகிய கர்த்தர் ஒருவருக்கு தான் ನಿನ್ನ ದೇವರಾದ ಯೆಹೋವ ಕರ್ತನಿಗೆ ಒಬ್ಬರಿಗೆ ಮಾತ್ರವೇ ஆராதனை செலுத்தணும். ನೀನು ಅಡ್ಡ ಬಿದ್ದು ಆರಾಧನೆ ಮಾಡಬೇಕು. யாரையும் மகிமைப்படுத்த கூடாது. ನೀನು ಬೇರೆ ಯಾರನ್ನ ಮಹಿಮೆ ಪಡಿಸಬಾರದು. யாரையும் மகிமைப்படுத்த கூடாது. ಈ ಸಬ್ಬತ್ ದಿನದಲ್ಲಿ ಬೇರೆ ಯಾರನ್ನು ನಾವು ಹೆಚ್ಚಾಗಿ ಘನಪಡಿಸಬಾರದು. தேவனை மாத்திரம் தான் மகிமைப்படுத்தணும். ನಾವು ದೇವರನ್ನ ಮಾತ್ರವೇ ಘನಪಡಿಸಬೇಕು. ஓய்வு நாள்ல நம்ம ஆலயத்துக்கு வராம வீட்டுல தூங்கிட்டு இருந்தாலும் அது தூக்கத்தின் மகிமை. ಅದು ದೇವರ ಆಲಯಕ್ಕೆ ಸಬ್ಬತ್ ದಿನದಲ್ಲಿ ಬರದೆ ಮನೆಯಲ್ಲಿ ಇದ್ದು ಮಲಗಿ ನಿದ್ದೆ ಮಾಡುತ್ತಾ ಇರುವಾಗ ಅದು ದೇವ ನಿದ್ದೆಗೆ ಆರಾಧನೆ ಮಾಡುವವರಾಗಿದ್ದೇವೆ. அந்த தூக்கத்தை மகிமைப்படுத்துறோம்னு அர்த்தம். ಆ ನಮ್ಮ ನಿದ್ದೆಯನ್ನು ನಾವು ಘನಪಡಿಸುತ್ತಾ ಮಹಿಮೆ ಪಡಿಸುತ್ತಾ ಇದೀವಿ ಎಂಬುದಾಗಿ ಅರ್ಥವಾಗಿದೆ. வேற எதையே நம்ம ಅನುಮತಿಕ ಕೂಡಾದು. ಬೇರೆ ಯಾವುದನ್ನು ನಾವು ಅನುಮತಿಸಬಾರದು. ದೇವರನ್ನು ಮಾತ್ರ ಘನಪಡಿಸಬೇಕು. ದೇವರನ್ನು ಮಾತ್ರವೇ ನಾವು ಆರಾಧನೆ ಮಾಡಬೇಕು. ಪಿಶಾಚ ಅವರ ಬಿಟ್ಟು ಓಡಿ ಹೋದ. ಶೈತಾನನು ಆತನ ಬಿಟ್ಟು ಓಡಿ ಹೋದನು. ಹಲ್ಲೆಲೂಯಾ ಹಲ್ಲೆಲೂಯಾ. ದೇವರ பிள்ளைகளுக்கு அதிகாரத்தை கொடுத்திருக்கிறார். ದೇವರ ಮಕ್ಕಳಿಗೆ ದೇವರ ಅಧಿಕಾರವನ್ನು ಕೊಟ್ಟಿದ್ದಾರೆ. அதிகாரத்தை நீங்க பயன்படுத்துங்க. ಆ ಅಧಿಕಾರವನ್ನು ನೀನು ಉಪಯೋಗಪಡಿಸಿರಿ. அதிகாரத்தை நீங்க பயன்படுத்தாதனாலதான் ಆ ಅಧಿಕಾರವನ್ನು ನೀವು ಪ್ರಯೋಜನ ಪಡಿಸದೆ ಇರುವುದರಿಂದಲೇ ಜಯத்தை பார்க்காம இருக்கிறோம். ನಾವು ದೊಡ್ಡ ದೊಡ್ಡ ಜಯಗಳನ್ನು ನೋಡದವರಾಗಿದ್ದೇವೆ. ಹಲ್ಲೆಲೂಯಾ ಹಲ್ಲೆಲೂಯಾ. ಯೇಸುವಿನ ಬಳಿಯಲ್ಲಿ ಒಂದು ತಂದೆ மகனை கூட்டிட்டு வராரு. ತನ್ನ ಮಗನನ್ನು ಕರ್ಕೊಂಡು ಬರ್ತಿದ್ದಾರೆ. சொல்றாரு ಇವನ ಶಿಷ್ಯರಿಗೆ ಕೊಂಡು போனே. ನನ್ನ ಮಗನನ್ನು ನಿಮ್ಮ ಶಿಷ್ಯನ ಬಳಿಗೆ ಕೊಂಡು ಹೋದೆ. ಜೆபித்தாங்க. ಅವರು ಪ್ರಾರ್ಥನೆ ಮಾಡಿದರು. ಅವನக்குள்ள ಪಿಶಾಚು போகவே ಇಲ್ಲ. ಆದ್ರೆ ಆತನ ಒಳಗಡೆ ನನ್ನ ಮಗನ ಒಳಗೆ ದುರಾತ್ಮ ಹೋಗಲಿಲ್ಲ. ಯೇಸುವಿನ ಕೊಂಡು ಬಂದ ಒಡನೆ ಯೇಸುವಿನ ಬಳಿಗೆ ಕೊಂಡು ಬಂದ ಕೂಡಲೇ ಆತನು ಅದನ್ನು ದೆವ್ವವನ್ನು ಗದರಿಸಿದನು. ಅದು ಬಿಟ್ಟು ಮೇಲೆ ಹೋಯಿತು. ಅದು ಆ ಮಗನನ್ನು ಬಿಟ್ಟು ಹೊರಗಡೆ ಹೋಯಿತು. ಹಲ್ಲೆಲೂಯಾ 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 ಹಲ್ಲೆಲೂಯಾ. ಸಕಲ ಅಧಿಕಾರ ಕೊಡಲ್ಪಟ್ಟಿರುತ್ತದೆ. ಯಾಕಂದ್ರೆ ದೇವರಿಗೆ ಸಕಲ ಅಧಿಕಾರವು ಕೊಡಲ್ಪಟ್ಟಿದೆ. ವಾನಕ್ಕೆ ಕೀಳೆಯೋ ಆ ಪರಲೋಕದಕ್ಕೆ ಕೆಳಗಡೆಯೂ ಭೂಮಿಗೆ ಮೇಲೆಯೋ ಆ ಭೂಮಿಯ ಮೇಲೆಯೂ ಸಕಲ ಅಧಿಕಾರವು ಕೊಡಲ್ಪಟ್ಟಿರುತ್ತದೆ. ಸಕಲ ಅಧಿಕಾರ ದೇವರಿಗೆ ಕೊಡಲ್ಪಟ್ಟಿದೆ. ಅವರ ವಿಶ್ವಾಸಿಕರಿಗೆ ಆತನನ್ನು ನಂಬುವವರಿಗೆ ಅವರ ಪಿಳ್ಳೆಗಳಿಗೆ ಆತನ ಮಕ್ಕಳಿಗೆ ಅದೇ ಅಧಿಕಾರத்தை கொடுத்திருக்கிறார். ದೇವರು ತನ್ನ ಮಕ್ಕಳಿಗೆ ಅದೇ ಅಧಿಕಾರವನ್ನು ಕೊಟ್ಟಿದ್ದಾರೆ. ಒಂದು ವಚನವನ್ನು ನಾವು ತೆಗೆದು ಓದೋಣ. ಯೋಹಾನನ ಮೊದಲನೇ ಅಧ್ಯಾಯದಲ್ಲಿ 12வது வசனம் 12ನೇ ವಚನ எடுத்து வாசிக்கலாம். ನಾವು ತೆಗೆದವರು ಓದಬಹುದು. அவருடைய நாமத்தின் மேல் விசுவாசம் உள்ளவர்களாய் அவரை ஏற்றுக்கொண்டவர்கள் எத்தனை பேரோ அத்தனை பேர்களும் தேவனுடைய பிள்ளைகளாக்கும்படி அவர்களுக்கு அதிகாரம் கொடுத்தார். ஆமென். ஹல்லேலூயா ஹல்லேலூயா ஹல்லேலூயா. பாருங்க, ಅವರುடைய ನಾಮத்தின் மேல ಆತನ ಹೆಸರಿನಲ್ಲಿ ವಿಶ್ವಾಸವುಳ್ಳವர்களாய் ನಂಬಿಕೆ ಇಟ್ಟರು. ಏற்றுಕೊಂಡವர்களுக்கு ಅವರೆಲ್ಲರನ್ನು ಅಂಗೀಕರಿಸಿದವರಿಗೆ ಏற்றுಕೊಂಡಾர்களோ ಯಾರ್ಯಾರು ಆತನನ್ನು ಅಂಗೀಕರಿಸಿದರು ದೇವರುடைய பிள்ளை ಅವರೆಲ್ಲರೂ ದೇವರ ಮಕ್ಕಳಾಗುವ ಅಧಿಕಾರವನ್ನು ಕೊಟ್ಟನು. ನೀವೆಲ್ಲ ಯಾರಾಗಿದ್ದೀರಿ? ದೇವರ ಮಕ್ಕಳಾಗಿದ್ದೀರಾ. ಕಾರಣವೇನು? ಆತನ ಮೇಲೆ ನಂಬಿಕೆಯನ್ನಿಟ್ಟು ಆತನು ನೀವು ಅಂಗೀಕರಿಸಿದ್ದರಿಂದಲೇ ಆತನು ನಿಮಗೆ ಅಧಿಕಾರವನ್ನು ಕೊಟ್ಟಿದ್ದಾರೆ. ನೀವೆಲ್ಲ ಯಾರ ಮಕ್ಕಳಾಗಿದ್ದೀರಿ? ನೀವೆಲ್ಲ ದೇವರ ಮಕ್ಕಳಾಗಿದ್ದೀರಾ. ದೇವರ ಮಕ್ಕಳಾಗಿದ್ದೇವೆ. ನಮಗೆ ಅಧಿಕಾರತೆ ಕೊಡುತ್ತಿರುತ್ತಾರೆ. ನೋಡಿ, ದೇವರು ನಮಗೆ ಅಧಿಕಾರವನ್ನು ಕೊಟ್ಟಿದ್ದಾರೆ. ಮಾರ್ಟಿನ್ ಲೂಥರ್ ಆತನು ತುಂಬಾ ಪ್ರಬಲವಾದ ಒಂದು ಮನುಷ್ಯನಾಗಿದ್ದರು. ಆತನು ಹೊರ ದೇಶದಲ್ಲಿದ್ದವರು. ಆತನು ಭಯಂಕರವಾದ ಸೇವೆಯನ್ನು ಮಾಡುತ್ತಿದ್ದವರು. ಒಂದು ಭಾನುವಾರ ಅವರು ಪ್ರಸಂಗ ಮಾಡಬೇಕು. ಶನಿವಾರ ಅದಕ್ಕೆ ಸಿದ್ಧತೆಯಾದ ಪ್ರಾರ್ಥನೆ ಮಾಡುತ್ತಿರುವಾಗ ಸೈತಾನ ಬಂದು ಮುಂದೆ ನಿಂತುಕೊಳ್ಳುತ್ತಿದ್ದಾನೆ. ಓ, ನೀನು ನಾಳೆ ಪ್ರಸಂಗ ಮಾಡ್ತೀಯಾ? ನೀನು ಒಂದು ಕಾಲದಲ್ಲಿ ಹೇಗಿದ್ದೆ? ನೀನು ಏನೆಲ್ಲಾ ಮಾಡಿದೀಯಾ? ಆತನು ಬಂದು ಹೇಳಿ ಎಲ್ಲವನ್ನು ದೋಷ ಹೇಳುತ್ತಾ ಇದ್ದಾನೆ. ಆತನು ಒಂದೊಂದು ಕಾರ್ಯವನ್ನು ದೋಷವಾಗಿ ಅದು ಅಪರಾಧವಾಗಿ ಹೇಳುತ್ತಿರುವಾಗ ಆ ಮಾರ್ಟಿನ್ ಲೂಥರ್ ಅವರು ಪ್ರತಿ ಒಂದನ್ನು ಪೇಪರ್ ಅಲ್ಲಿ ಬರಿತಾ ಬಂದ್ರು. ಎಲ್ಲವನ್ನು ಬರೆದು ಹೌದು, ನೀನು ಹೇಳಿರುವ ಪ್ರತಿ ಒಂದು ಕಾರ್ಯವು ನನ್ನ ಜೀವನದಲ್ಲಿ ಸತ್ಯವಾಗಿದೆ.
பண்ணியிருக்கிறேன். ಈ ಎಲ್ಲಾ ತಪ್ಪುಗಳನ್ನು ನಾನು ಮಾಡಿದ್ದೇನೆ. ஆனா பக்கத்துல ஒரு ரெட் கலர் இங்க் பாட்டில் இருக்கும். ಆದ್ರೆ ಅವರ ಪಕ್ಕದಲ್ಲಿ ಒಂದು ರೆಡ್ ಕಲರ್ ಇಂಕ್ ಇತ್ತು. ஆனா அந்த காலத்துல இங்க் பென் தான் ரொம்ப ஃபேமஸ். ಆ ಕಾಲದಲ್ಲಿ ಇಂಕು ಪೆನ್ ತುಂಬಾ ಫೇಮಸ್ ಆಗಿತ್ತು. எல்லாரும் இங்க் பென் தான் ಯೂಸ್ பண்ணுவாங்க. ಆವಾಗ ಎಲ್ಲರೂ ಇಂಕು ಪೆನ್ ಗಳನ್ನ ಯೂಸ್ ಮಾಡ್ತಾ ಇದ್ರು. ஹalleluya ஹalleluya. ரெட் இங்க் பாட்டில் எடுத்து ಆ ರೆಡ್ ಇಂಕು ಬಾಟ್ಲನ್ನು ತೆಗೆದು பேப்பர் மேல ஊத்திட்டாங்க. ಆ ಪೇಪರ್ ಮೇಲೆ ಹಂಗೆ ಸುರಿದ್ರಂತೆ. நீ சொன்னதெல்லாம் உண்மைதான். ಹೌದು, ಸೈತಾನನು ನೋಡಿ ನೀನು ಹೇಳಿದ್ದೆಲ್ಲ ನಿಜವೇ. இப்போ ಆದ್ರೆ ಈಗ ಯೇಸು ರಕ್ತದ ಕಲವಲ್ಪಟ್ಟ ನಾನು ಯೇಸುವಿನ ರಕ್ತದಲ್ಲಿ ಕೊಳೆಯಲ್ಪಟ್ಟಿದ್ದೇನೆ. ಹಲ್ಲೆಲೂಯಾ ಹಲ್ಲೆಲೂಯಾ. ஒரு காலத்துல பாவியா இருந்தது உண்மைதான். ಹೌದು, ನಾನು ಒಂದು ಕಾಲದಲ್ಲಿ ಪಾಪಿಯಾಗಿದ್ದದ್ದು ಸತ್ಯವೇ. ಅವರ ವಿಶ್ವಾಸಿಸಿ ಆದರೆ ಆತನ ಮೇಲೆ ನನ್ನ ನಂಬಿಕೆಯನ್ನು ಇಟ್ಟೆ. ಇಟ್ಟುಕೊಂಡದನಾಲ ಆತನನ್ನು ನಾನು ಅಂಗೀಕರಿಸಿದ್ದರಿಂದ ದೇವರುடைய பிள்ளையா ಈಗ ನಾನು ದೇವರ ಮಗುವಾಗಿದ್ದೇನೆ. ஹalleluya ಹಲ್ಲೆಲೂಯಾ. ಆಸ್ತಿಯ ವೇಳೆ அதுதான். ಸೈತಾನನ ಒಂದು ಕೆಲಸ ಇದೇ ಆಗಿದೆ. ಏನಾದರೂ ಕುಟ್ರಪಡುತ್ತಿದೆ, ನಮ್ಮನ್ನು ಯಾವ್ದಾದೊಂದು ದೋಷವನ್ನು ಏನಾದ್ರು ಕೆಟ್ಟತನವನ್ನು ಹೇಳಿ ನಮ್ಮನ್ನು ನೋಯಿಸ್ತಾ ಇರುವುದೇ ಆತನ ಕೆಲಸ. ನಮ್ಮನ್ನು ದೋಷದಲ್ಲಿ ತುಂಬಿಸುವಂತದ್ದೇ ಆತನ ಒಂದು ಕೆಲಸವಾಗಿರುತ್ತದೆ. ಕುಟುಂಬದ ಏನಾದರೂ ಒಂದು ಡಿಸ್ಟರ್ಬೆನ್ಸ್ ಬರೋ ಆ ಕೆಲವು ಬಾರಿ ನಮ್ಮ ಕುಟುಂಬದಲ್ಲಿ ಏನಾದ್ರೂ ಒಂದು ತೊಂದರೆಗಳು ಬರ್ತಾ ಇರುತ್ತದೆ. ಕರೆಕ್ಟಾ ಪುಂಜಿಕುವೆ, ನಾನು ಸರಿಯಾಗಿ ಅದನ್ನು ಅರ್ಥ ಮಾಡಿಕೊಳ್ಳುತ್ತೇನೆ. ಪಿಸಾಸ ಅದಟ್ಟಿ ಅದು ಸರಿ பண்ணிட்டுವೆ. ನಾನು ಆಗ ಚೆನ್ನಾಗಿ ಪ್ರಾರ್ಥನೆ ಮಾಡಿ ಯೇಸುವಿನ ನಾಮದಲ್ಲಿ ಗದರಿಸಿ ನಾನು ಸರಿ ಮಾಡುತ್ತಿದ್ದೇನೆ. ವಿಶ್ವಾಸ ಕುಟುಂಬங்களுக்காக, ಆ ವಿಶ್ವಾಸಿ ಕುಟುಂಬಗಳಿಗಾಗಿ ಕುಟುಂಬದಲ್ಲಿ ಜಾಮ್ பண்ணுவே. ಒಂದೊಂದು ಕುಟುಂಬಗಳಿಗಾಗಿ ನಾನು ಪ್ರಾರ್ಥನೆ ಮಾಡ್ತಾ ಇರ್ತೀನಿ. ಒவ்வொரு ಕುಟುಂಬಕ್ಕೆ ಜಾಮ್ பண்ணிட்டே இருப்பேன். ಒಂದೊಂದು ಕುಟುಂಬಕ್ಕಾಗಿ ಕೂಡ ನಾನು ಎಡೆಬಿಡದೆ ಪ್ರಾರ್ಥನೆ ಮಾಡ್ತಾ ಇರ್ತೀನಿ. ವಾನ ಮಂಡಲದಲ್ಲಿ ಕ್ರಿಯೆ செய்கிற பொல்லாத ಆವಿ, ಯಾಕಂದ್ರೆ ಆಕಾಶ ಮಂಡಲದಲ್ಲಿ ಇರುವ ಕೆಟ್ಟತನದ ದುರಾತ್ಮಗಳು ಸಭೆಗಳಿಗೆ ಪ್ರಚನೆ பண்ணிட்டே ಇರುತ್ತೆ. ಅದು ಏನಾದ್ರೂ ಸಭೆಗಳಿಗೆ ತೊಂದರೆ ಕೊಡುತ್ತಾನೆ ಇರುತ್ತದೆ. ಕುಟುಂಬಗಳಿಗೆ ಪ್ರಚನೆ பண்ணிட்டே ಅದು ನಂಬಿಕೆ ವಿಶ್ವಾಸ ಕುಟುಂಬಗಳಿಗೆ ಕೂಡ ತೊಂದರೆ ಮಾಡ್ತಾನೆ ಇರುತ್ತದೆ. ಎಲ್ಲ தெரிஞ்சு ஒவ்வொரு குடும்பங்களை ஆண்டவர் சமூகத்துல வச்சு நான் ஜெபம் பண்ணிட்டே இருப்பேன். ಅದೆಲ್ಲ ತಿಳಿದುಕೊಂಡು ನಾನು ಒಂದೊಂದು ದಿನವೂ ಅದು ಎಲ್ಲಾ ಕುಟುಂಬವನ್ನು ದೇವರ ಸಮ್ಮುಖದಲ್ಲಿಟ್ಟು ಪ್ರಾರ್ಥನೆ ಮಾಡ್ತಾ ಇರ್ತೀನಿ. ಅದಲ್ಲ இன்னைக்கு வரைக்கும் பாருங்க சமாதானமா சபை போய்ಕೊಂಡೇ இருக்கிறது. ಅದಕ್ಕಾಗಿ ನೋಡಿ ಇವತ್ತಿನವರೆಗೂ ಸಮಾಧಾನವಾಗಿ ದೇವರ ಸಭೆ ನಡೆಯುತ್ತಾ ಇದೆ. ಹಲ್ಲೆಲೂಯಾ ಹಲ್ಲೆಲೂಯಾ. ಸಭೆಗೆ ಅಪ್ಪಪ್ಪ ತಲೆ ಕಾಟುವ, ಆಗ ಕೆಲವು ಬಾರಿ ತಲೆ ಆಗಾಗ ತೋರಿಸುತ್ತಾ ಇರ್ತಾನೆ ಸೈತಾನನು. ನಾವು ಕಡಿಯಿಂದ ಜೆபம் பண்ணி ಅದನ್ನು ನಾವು ಗದರಿಸಿ ಕಟ್ಟಿ ಪ್ರಾರ್ಥನೆ ಮಾಡ್ತಾ ಇರ್ತೀವಿ. ನಾವು ಕುಟ್ರಪಡುತ್ತಿದ್ದ ಅವನಿಗೆ ವೇಳೆ, ಆತನ ದೋಷ ಹೇಳುವುದೇ ಆತನ ಒಂದು ಕೆಲಸವಾಗಿದೆ. ಯೋಬನನ್ನು ಕುರಿತು ಮುನ್ನಾಡಿ ನಿನ್ನ ಕುಟ್ರಪಡುತ್ತಾರ, ದೇವರ ಮುಂದೆ ನಿಂತುಕೊಂಡು ಆತನ ದೋಷವನ್ನು ಅಪರಾಧವನ್ನು ಹೇಳುತ್ತಿದ್ದಾನೆ. ವಿರುದ್ಧವಾಗಿ ಅವನ ಆಶೀರ್ವದಿಸಿದ್ದೀರಿ. ಓ, ನೀವು ಏರಾಳವಾಗಿ ಆತನನ್ನು ಆಶೀರ್ವದಿಸಿದ್ದೀರಾ. ಆಶೀರ್ವದಿಸಿದ್ಯಾ? ನೀವು ಸುಮ್ನೆ ಆತನನ್ನು ಆಶೀರ್ವದಿಸ ಮಾಡಿದ್ದೀರಾ. ಆರಾಧಿಕರ ನೀವು ಆಶೀರ್ವಾದ ಮಾಡಿದ್ದರಿಂದಲೇ ಯೋಬ ನಿಮ್ಮನ್ನು ಆರಾಧನೆ ಮಾಡ್ತಾ ಇದ್ದಾನೆ. ಇದೆಲ್ಲ ನೀನು ತೆಗೆದು ಬಿಡು. ಆಗ ಆತನು ಯೋಬನು ನಿನ್ನ ತಿರಸ್ಕರಿಸುತ್ತಾನೆ. ಯೋಬನ ಕುರಿತು ದೇವರ ಬಳಿ ಯೋಬನ ಮೇಲೆ ದೋಷವನ್ನು ಅಪರಾಧವನ್ನು ಚಾಡಿಯನ್ನು ಹೇಳುತ್ತಿದ್ದಾನೆ. ಸೈತಾನನ ಒಂದು ಕೆಲಸವೇ ನಮ್ಮ ಮೇಲೆ ಚಾಡಿ ಹೇಳುವುದೇ ಒಂದು ಕೆಲಸವಾಗಿರುತ್ತದೆ. ವಿಶೇಷ ನೋಡಿ, ಪ್ರಕಟಣೆ ಪುಸ್ತಕದಲ್ಲಿ 12ನೇ ಅಧ್ಯಾಯದಲ್ಲಿ 16ನೇ ವಚನವನ್ನು ನಾವು ಓದಿ ನೋಡೋಣ. அப்பொழுது வானத்திலே ஒரு பெரிய சத்தம் உண்டாகி, இப்பொழுது ரட்சிப்பும் வல்லமையும் நமது தேவனுடைய ராஜ்யமும் அவருடைய கிறிஸ்துவின் அதிகாரமும் உண்டாகி இருக்கிறது. இரவும் பகலும் நம்முடைய தேவனுக்கு முன்பாக நம்முடைய சகோதரன் மேல் குற்றம் சுமத்தும் பொருட்டு அவர்கள் மேல் குற்றம் சாட்டுகிறவன் தாழ தள்ளப்பட்டு போனான். ஆமென். ஹalleluya. ஹalleluya. இரவு பகಲು ராத்திரி நம்முடைய தேவனுக்கு முன்பாக, ನಮ್ಮ ದೇವರ ಮುಂದೆ, நம்முடைய சகோதரர்கள் மேல், ನಮ್ಮ ಸಹೋದರರ ಮೇಲೆಯೇ ಸುಮತ್ತುಂ பொருட்டு ಆತನು ದೋಷವನ್ನು ಚಾಡಿಯನ್ನು ಆತನು ನಮ್ಮ ಮೇಲೆ ಹೇಳುವುದಕ್ಕಾಗಿ குற்றம் சாட்டுகிறவன், ಆತನ ಮೇಲೆ ದೋಷವನ್ನು ಹೇಳುವವನು அவன் தாழ தள்ளப்பட்டு போனான். ಆತನು ಕೆಳಗಡೆ ಆತನು ಪಾದಾಳಕ್ಕೆ ತಳ್ಳಲ್ಪಟ್ಟ ದೊಬ್ಬಲ್ಪಟ್ಟನು. ஹalleluya. ಹಲ್ಲೆಲೂಯಾ. ಯಾರಾ இருக்கிறான்? ಸೈತಾನನು ಯಾರಾಗಿದ್ದಾನೆ? குற்றம் சாட்டுகிறவனாய் இருக்கிறான். ಆತನು ನಮ್ಮ ಮೇಲೆ ಅಪರಾಧವನ್ನು ದೋಷವನ್ನು ಹೇಳುವವನಾಗಿದ್ದಾನೆ. அதனால அந்த குற்றங்கள் வரும் பொழுது, ನೋಡಿ, ಆ ರೀತಿಯಾದ ಸಂದರ್ಭಗಳು ಸಮಯಗಳು ಬರುವಾಗ, ಮೇಲೆ ಯಾರಾದರೂ ಕುಟ್ರ ಸಾಟುம் பொழுது, ನಮ್ಮ ಮೇಲೆ ಯಾರಾದರೂ ಅಪರಾಧಗಳನ್ನು ದೋಷಗಳನ್ನು ಹೇಳುವಾಗ, பொல்லாதது பிசாசு சொல்ல வைப்பான். ಇಲ್ಲ ಇಲ್ಲದೆ ಏನ ಸುಳ್ಳು ಕಾರ್ಯವನ್ನು ನಮ್ಮ ಮೇಲೆ ಹೇಳುವಂತೆ ಮಾಡುತ್ತಾನೆ. ಆಂಡ್ರು ಕರத்துல ಒಪ್ಪು ಕೊಡುತ್ತೆ ಜಂಪ್ பண்ணி ಅದಟ್ಟணும். ಅದನ್ನು ನೀವು ದೇವರ ಕೈಯಲ್ಲಿ ಒಪ್ಪಿಸಿಕೊಟ್ಟು ಪ್ರಾರ್ಥನೆ ಮಾಡಿ ಅದನ್ನು ನೀವು ಗದರಿಸಬೇಕು. ದೇವರು ಆಗ ತಾನೇ ನಮಗೆ ಸಹಾಯವನ್ನು ಮಾಡುತ್ತಾರೆ. ನಮಗೆ ಅನೇಕ ಆಶೀರ್ವಾದಗಳು ವೈತಿರುತ್ತಾರೆ. ಯಾಕಂದ್ರೆ ದೇವರು ನಮಗೆ ಅನೇಕ
ವಿಧವಾದ ಆಶೀರ್ವಾದಗಳನ್ನು ಇಟ್ಟಿದ್ದಾರೆ. ஆசீர்வாதம் ಅದು ಉನ್ನತವಾದ ಆಶೀರ್ವಾದಗಳು. நமக்கு கொடுத்திருக்கிற ஒரு அதிகாரம். ನಮಗೆ ಕೊಟ್ಟಿರುವ ಪರಲೋಕದ ಕೊಟ್ಟಿರುವ ನಮಗೊಂದು ಅಧಿಕಾರವಾಗಿದೆ. ஆசீர்வாதமா இருந்தாலும் ಏರಾಳವಾದ ಆಶೀರ್ವಾದಗಳು ನಮಗಿದ್ದರು. ஒரு ஆசீர்வாத அதிகாரம். ನಮಗೆ ಕೊಟ್ಟಿರುವ ಒಂದು ಆಶೀರ್ವಾದದ ಅಧಿಕಾರವಾಗಿದೆ. தேவனுடைய பிள்ளைகள் என்கிற அதிகாரம். ದೇವರ ಮಕ್ಕಳು ಎಂಬ ಅಧಿಕಾರ வேதம் சொல்லுகிறது. ಸತ್ಯ ವೇದವೇ ಹೇಳುತ್ತದೆ. பிறப்பது எல்லாம் ದೇವರಿಂದ ಹುಟ್ಟುವುದು ಎಲ್ಲವೂ உலகத்தை ஜெயிக்கும். ಅದು ಪ್ರತಿ ಒಂದು ಲೋಕವನ್ನು ಜಯಿಸುತ್ತದೆ. விசுவாசம் கூட ನಮ್ಮ ನಂಬಿಕೆಯು ಕೂಡ உலகத்தை ஜெயிக்கிற ஜெயமா இருக்கணும். ಆಮೇನ್. ಅದು ಲೋಕವನ್ನು ಜಯಿಸುವಂತ ಜಯವಾಗಿರಬೇಕು. ಯೇಸು ನಾಮத்தை பயன்படுத்தும் போது ಆದುದರಿಂದ ಯೇಸುವಿನ ನಾಮವನ್ನು ನಾವು ಉಪಯೋಗ ಪಡಿಸುವಾಗ நாம வெற்றி பெறுகிறோம். ನಾವು ಜಯ ಹೊಂದುತ್ತೇವೆ. நாம அதை ஜெயிக்கிறோம். ನಾವು ಜಯಿಸುತ್ತೇವೆ. தேவனுடைய பிள்ளைகள் என்பதற்கு ನಾವು ದೇವರ ಮಕ್ಕಳು ಎಂಬುದಕ್ಕೆ அடையாளம் என்ன? ಗುರುತು ಏನಾಗಿದೆ? நாம் தேவனுடைய பிள்ளைகளா இருக்கிறோம். ನಾವು ದೇವರ ಮಕ್ಕಳಾಗಿದ್ದೇವೆ. வேதத்துல இன்னும் நிறைய இருக்கு வசனம். ಸತ್ಯ ವೇದದಲ್ಲಿ ಇನ್ನೂ ಅನೇಕ ವಚನಗಳು ಉಂಟು. தேவனுடைய பிள்ளைகள் என்பதற்கு அடையாளம் என்னன்னா ದೇವರ ಮಕ್ಕಳು ಎಂಬುದಕ್ಕೆ ಗುರುತು ಏನೆಂದರೆ தானியேலை எடுத்துக்கொள்ளுங்க. ನಾವು ದಾನಿಯೇಲ್ ಪುಸ್ತಕವನ್ನು ತೆಗೆದುಕೊಳ್ಳೋಣ. ஜெபிக்கிற மனுஷன் ಆತನು ಪ್ರಾರ್ಥನೆ ಮಾಡುವಂತ ಮನುಷ್ಯನು. ஜெபிக்கிறதுனால சிங்கத்தை வாயை கட்டி போட்டாரு. ಆ ಪ್ರಾರ್ಥನೆ ಮಾಡುವುದರಿಂದ ಆ ಮನುಷ್ಯನು ಸಿಂಹದ ಬಾಯನ್ನೇ ಕಟ್ಟಾಕಿದನು. சில தேவ மனிதர்கள் ಕೆಲವು ದೇವರ ಮನುಷ್ಯರು 3 வருஷம் மழையே பெய்யாதபடிக்கு 3.5 ವರ್ಷ ಮಳೆನೇ ಬರದ ಹಾಗೆ அவர் ஜெபித்திருக்கிறாங்க. ಆ ಮನುಷ್ಯನ ಪ್ರಾರ್ಥನೆ ಮಾಡಿದ್ದಾರೆ. 40 வருஷம் 40 ವರ್ಷಗಳು அலங்கார வாசலுக்கு முன்பாக ಅಲಂಕಾರ ದೇವರ ಆಲಯದ ಮುಂದೆ பிச்சை எடுத்துக்கொண்டிருந்த சப்பானியை ಒಂದು ಮನುಷ್ಯ ಭಿಕ್ಷೆಯನ್ನು ಬೇಡುತ್ತಿದ್ದ ಒಂದು ಕುಂಟನನ್ನು ಯೇಸು ನಾಮದಲ್ಲ ಆ ಮನುಷ್ಯನಿಗೆ ಯೇಸುವಿನ ನಾಮದಲ್ಲಿ நடக்க பண்ணினார்கள். ಎದ್ದು ನಡೆಯುವಂತೆ ಮಾಡಿದರು. தேவனுடைய பிள்ளைகளுக்கு ஒரு அடையாளம். ಇದೇ ದೇವರ ಮಕ್ಕಳಿಗೆ ಒಂದು ಗುರುತಾಗಿದೆ. தேவனுடைய பிள்ளைகளும் ಒಂದೊಂದು ದೇವರ ಮಕ್ಕಳು நம்ம வாழ்க்கையில் இருக்கிற குறைய பேசக்கூடாது. ನಮ್ಮ ಜೀವನದಲ್ಲಿರುವ ಕೊರತೆಗಳನ್ನು ನಾವೇ ಮಾತನಾಡಬಾರದು. நம்ம வாழ்க்கையில் இருக்கிற குறையும் சரி, ನಮ್ಮ ಜೀವನದಲ್ಲಿರುವ ಕೊರತೆಯನ್ನು ಸರಿ, நம்ம வாழ்க்கையில் இருக்கிற குறையும் சரி, ಮತ್ತೊಬ್ಬರ ಜೀವನದಲ್ಲಿರುವ ಕೊರತೆಗಳನ್ನು ಸರಿ ಯೇಸು ನಾಮದಲ್ಲ ಯೇಸುವಿನ ನಾಮದಲ್ಲಿ விரட்டி துரத்துவங்களா இருக்கணும். ಅದನ್ನು ನಾವು ಗದರಿಸಿ ಅಪ್ಪನೆ ಕೊಟ್ಟು ಓಡಿಸುವವರಾಗಿರಬೇಕು. விரட்டுறவங்களா இருக்கணும். ನಾವು ಸಮಸ್ಯೆಗಳನ್ನು ಓಡಿಸುವವರಾಗಿರಬೇಕು. சாட்சி நான் கேட்டேன். ಅನೇಕರ ಸಾಕ್ಷಿಗಳನ್ನು ನಾನು ಕೇಳಿದೆ. ஹாஸ்பிடல்ல இருக்கிறோம். ನಾವು ಹಾಸ್ಪಿಟಲ್ ಅಲ್ಲಿ ಇದ್ದೇವೆ. இப்ப என்ன செய்யறது? ಇವಾಗ ಏನು ಮಾಡಬೇಕು? எங்களுக்கு வேணும். ಆ ಮಗು ನನಗೆ ಬೇಕು. ஜெபிக்கும் போது ಆ ರೀತಿ ನಾವು ಪ್ರಾರ್ಥನೆ ಮಾಡುವಾಗ அந்த ஜெபத்தை ஆண்டவர் ಆ கேட்கிறார். ಪ್ರಾರ್ಥನೆಯನ್ನು ದೇವರು ಕೇಳಿದರು. ஒரு சாட்சி சொன்னாங்க. ಸಹೋದರ ಒಂದು ಸಾಕ್ಷಿ ಹೇಳಿದ್ರು. ಯೇಸು ನಾಮದಲ್ಲ ಯೇಸುವಿನ ನಾಮದಲ್ಲಿ பிசாசேன்னு சொல்லும்போது ಹೋಗು ಸೈತಾನನ್ ಅಂತ ಹೇಳುವಾಗ தைரியமா சொன்னேன். ನಾನು ಧೈರ್ಯವಾಗಿ ಹೇಳಿದೆ. சொன்னேன். ನಾನು ನಂಬಿಕೆಯಿಂದ ಹೇಳಿದೆ. ಹೋಯ್ತು. ಅದು ಓಡೇ ಹೋಯ್ತು. ಹಲ್ಲೆಲೂಯಾ. ಶಿಷ್ಯರಾಗಿ ನಮ್ಮ எழும்பணும். ನಾವು ಶಿಷ್ಯರಾಗಿ ಎದ್ದೇಳಬೇಕು. 28ல நம்ம வாசித்தோம். ಮತ್ತಾಯ 28ರಲ್ಲಿ ನಾವು ಓದಿದ್ವಿ. புறப்பட்டு போங்க. ನೀವು ಎಲ್ಲರೂ ಹೊರಟು ಹೋಗಿರಿ. உலகம் முழுவதும் ಈ ಲೋಕದ ಎಲ್ಲಾ ಕಡೆಗೂ பரிசுத்த ஆவியின் நாமத்துல ತಂದೆ ಮಗ ಪವಿತ್ರಾತ್ಮನ ಹೆಸರಿನಲ್ಲಿ பிரசங்க பண்ணி ಸುವಾರ್ತೆಯನ್ನು ಸಾರಿ ಎಲ್ಲರಿಗೂ நீங்க பிதாகுமார் பரிசுத்த ஆவியின் நாமத்தை ஞானஸ்நாನ கொடுங்க. ಎಲ್ಲರಿಗೂ ಪ್ರತಿ ಒಬ್ಬರಿಗೆ ಅದು ತಂದೆ ಮಗ ಪವಿತ್ರಾತ್ಮನ ಹೆಸರಿನಲ್ಲಿ ದೀಕ್ಷಾಸ್ನಾನ ಮಾಡಿಸಿ ಎಲ್ಲರ ಶಿಷ್ಯರಾಗಿ ಉರುವಾக்குங்க. ಎಲ್ಲರನ್ನು ಶಿಷ್ಯರಾಗಿ ರೂಪಿಸಿರಿ. நம்முடைய நோக்கம் என்ன? ನಮ್ಮ ಒಂದು ಉದ್ದೇಶವೇನು? ಶಿಷ್ಯರಾಗಿ எழுப்பணும். ಅನೇಕರು ಶಿಷ್ಯರಾಗಿ ಎಬ್ಬಿಸಬೇಕು. ಅದ್ಭುತ செய்யணும். ನೀವು ಹೋಗಿ ಹೊರಟು ಹೋಗಿ ಅದ್ಭುತಗಳನ್ನು ಮಾಡಬೇಕು. ಅದ್ಭುತ ಅಧಿಕಾರத்தை தேவன் வைத்திருக்கிறார். ಯಾಕಂದ್ರೆ ದೇವರು ಮಾಡಿದಂತ ಅದೇ ಅದ್ಭುತ ಅಧಿಕಾರ ನಿಮ್ಮ ಕೈಯಲ್ಲಿ ಇಟ್ಟಿದ್ದಾರೆ. ವಚನ சொல்லுகிறது. ವೇದ ವಚನಗಳು ಹೇಳ್ತಾ ಇದೆ, ನನ್ನನ್ನು ನಂಬುವವನು ನನಗಿಂದಲೂ ಹೆಚ್ಚಾದ ಕಾರ್ಯವನ್ನು ಮಾಡುವನು. ಹಲ್ಲೆಲೂಯಾ. ನೀವು ದೇವರನ್ನು ನಂಬಿರಿ, ನೀವೇ ಅದ್ಭುತಗಳನ್ನು ಮಾಡುವಿರಿ, ಅತಿಶಯಗಳನ್ನು ಮಾಡುವಿರಿ. ದೇವರು ನಿಮ್ಮ ಮೂಲಕ ಮಾಡುವಂತೆ ನಿಮಗೆ ಸಹಾಯವನ್ನು ಮಾಡುತ್ತಾನೆ. ಹಾಗೆ ಮುಂದುವರಿಸಿನ ಒಂದು ವಚನವನ್ನು ಓದೋಣ. வெளிப்படுத்தின விசேஷம் ಪ್ರಕಟಣೆ ಪುಸ್ತಕದಲ್ಲಿ முதல் அதிகாரம் ಮೊದಲನೇ ಅಧ್ಯಾಯ 16-17. ಮೊದಲನೇ ಅಧ್ಯಾಯ 16-17. தனது வலது கரத்திலே 7 நட்சத்திரங்களை ஏந்தி கொண்டிருந்தார். அவர் வாயிலிருந்து இருபுறமும் கருப்புள்ள பட்டயம் புறப்பட்டது. அவருடைய முகம் வல்லமையாய் பிரகாசிக்கிற சூரியனை போல் இருந்தது. நான் அவரை கண்டபோது செத்தவனை போல அவருடைய பாதத்தில் விழுந்தேன். அப்பொழுது அவர் தம்முடைய வலக்கரத்தில் என் மேல் வைத்து
மரித்தேன், ஆனாலும் இதோ சதா காலமும் உயிரோடு இருக்கிறேன். ஆமென். வலது கரத்தில் ಆತನ ಬಲಗೈಯಲ್ಲಿ 7 ನಕ್ಷತ್ರங்களை ಏಂದಿ ಕೊಂಡಿರುತ್ತಾನೆ. 7 ನಕ್ಷತ್ರಗಳು ಇದ್ದವು. ಅವರ ಬಾಯಿಲಿருந்து இருபுறமோ ಆತನ ಬಾಯಿಯೊಳಗಿಂದ ಹದವಾದ ಅರುಕುಲ ಪಟ್ಟயம் புறப்பட்டது. ಇಬ್ಬಾಯಿ ಕತ್ತಿ ಹೊರಡುತ್ತಿತ್ತು. ಅವರುடைய முகம் வல்லமையாய் பிரகாசித்தது. ಆತನ ಮುಖವು ಮಧ್ಯಾಹ್ನದಲ್ಲಿ ಪ್ರಕಾಶಿಸುವ ಸೂರ್ಯனை போல இருக்கிறதை பார்க்கிறார். ಅದು ಸೂರ್ಯನ ಹಾಗೆ ಇರುವುದನ್ನು ನೋಡುತ್ತಿದ್ದಾನೆ. பார்த்தபோது ನಾನು ಆತನನ್ನು ಕಂಡಾಗ ಸತ್ತವனை போல அவருடைய பாதத்தில் விழுந்தேன். ಸತ್ತವನ ಹಾಗೆ ಆತನ ಪಾದಗಳ ಮುಂದೆ ಬಿದ್ದೆನು. அவர் தம்முடைய வலது கரை என் ಮೇಲೆ வைத்து ಆತನು ತನ್ನ ಬಲಗೈಯನ್ನು ನನ್ನ ಮೇಲೆ ಇಟ್ಟು என்னை நோக்கி ನನ್ನನ್ನು ನೋಡಿ ಭಯಪಡಾದ, ನೀನು ಹೆದರಬೇಡ, ನಾನು ಮೊದಲನೆಯವನು, ನಾನು ಕಡೆಯವನು, ನಾನು ಸದಾಕಾಲ ಜೀವಿಸುವವನಾಗಿದ್ದೇನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರ ವಾಕ್ಯ ಹೇಳುವುದು ಇದೇ ಆಗಿದೆ. ಸಕಲ ಅಧಿಕಾರವು ನನಗೆ ಕೊಡಲ್ಪಟ್ಟಿದೆ. ನೀನು ಭಯಪಡಬೇಡ, ನಾನು ನಿನ್ನೊಂದಿಗಿದ್ದೇನೆ. ದೇವರು ನಮ್ಮೊಂದಿಗಿದ್ದಾರೆ. ಆತನ ಮೊದಲನೆಯವನು, ಆತನ ಕಡೆಯವನು, ಆತನು ಇನ್ನು ಸದಾ ಕಾಲ ಜೀವಿಸುವವಾಗಿದ್ದಾನೆ. ಎರೆಮ್ಯ எபிரேயர் 2ஆம் அதிகாரம் எபிரேயர் 2ನೇ ಅಧ್ಯಾಯದಲ್ಲಿ 6-7 ವಚನ ವಾಸಿಸಬಹುದು. 6-7ನೇ ವಚನ ಓದುವಾಗ ஒரு இடத்தில் ஒருவன் சாட்சியாக ನೋಡಿ, ಒಂದು ಸ್ಥಳದಲ್ಲಿ ಒಬ್ಬನ ಸಾಕ್ಷಿಯಾಗಿ ಮನುಷ್ಯனை ನೀ நினைக்கிறதற்கு, ಮನುಷ್ಯನನ್ನು ನೀನು ನೆನಪು ಮಾಡಿಕೊಳ್ಳುವುದಕ್ಕೆ, ಕುಮಾರனை ನೀ ವಿಚಾರಿக்கிறதற்கு, ಮನುಷ್ಯ ಕುಮಾರನನ್ನು ವಿಚಾರಿಸುವುದಕ್ಕೆ, ಆ ಮನುಷ್ಯನು ಎಷ್ಟು ಮಾತ್ರವು. 7வது ವಚನத்தை ವಾಸಿக்கிறோம். 7ನೇ ವಚನವನ್ನು ನಾವು ನೋಡುತ್ತೇವೆ. ದೇವದೂತರಿಲೋ ಆತನು ದೇವದೂತರಿಗಿಂತಲೂ ಆತನು ಸ್ವಲ್ಪವೇ ಕಡಿಮೆಯಾಗಿ ಮಾಡಿದ್ದೆಯಲ್ಲ. ನೋಡಿ, ಅವನನ್ನು ದೇವದೂತರಿಗಿಂತಲೂ ದೇವದೂತರಿಗಿಂತಲೂ ನಾವು ಸ್ವಲ್ಪ ಕಡಿಮೆನೇ ಆಗಿದ್ದೇವೆ. ಆದುದರಿಂದ ನಾವು ತುಂಬಾ ಕಡೆಯಾದವರು, ಕಡಿಮೆಯಾದವರು ಅಲ್ಲ. ದೇವರು ನಮಗೆ ದೂತರುகளை ಕಟ್ಟளையிட்டு ತಮ್ಮ ದೂತರನ್ನು ದೂತರಿಗೆ ಅಪ್ಪಣೆ ಮಾಡಿದ್ದಾರೆ. ದೂತರು ಅಂದರೆ ಯಾರು? ಅವರು ನಮಗೆ ಕೆಲಸಗಾರರಾಗಿದ್ದಾರೆ. ಈ ಸಭೆಯಲ್ಲಿ ಅನೇಕ ಸಹಾಯರು ಇದ್ದಾರೆ. ಸಹಾಯ ಮಾಡುವಂತ ದೂತರು ನಮಗಿದ್ದಾರೆ. ಆ ದೂತರಿಗೆ ಒಂದು ಹೆಸರುಂಟು. ಅವರು ನಮಗೆ ಸಹಾಯ ಮಾಡುವವರು. ನಾವು ದೂತರಿಗಳಿಗಾಗಿ ಪ್ರಾರ್ಥನೆ ಮಾಡುವುದೇ ಇಲ್ಲ. ನಾವು ಅದಕ್ಕಾಗಿ ಅವಶ್ಯಕ್ಕೆ ಪ್ರೇಯರ್ ಮಾಡುವುದೇ ಇಲ್ಲ. ನಾವು ನಮ್ಮ ಸಹಾಯಕ್ಕೆ, ನಮ್ಮ ಕೆಲಸಕ್ಕೆ ಆತನನ್ನು ಕರೆಯುವುದೇ ಇಲ್ಲ. ಕೆಲವು ಸಮಯಗಳಲ್ಲಿ ಹೊರಗಡೆ ಹೋದರೆ ಅನೇಕ ಗಲಿಬಿಲಿಗಳು ನಮಗೆ ಬರುವಾಗ ದೇವರೇ ನಿಮ್ಮ ದೂತರನ್ನು ಕಳುಹಿಸಿ ನಮಗೆ ಸಹಾಯವನ್ನು ಮಾಡು. ನಮ್ಮ ದೂತರಿಗೆ ನಾವು ಅಪ್ಪಣೆ ಕೊಡುತ್ತೇವೆ. ಆಮೇನ್. ಯಾಕಂದ್ರೆ ದೇವದೂತರು ನಮಗೆ ಸಹಾಯ ಮಾಡೋದಕ್ಕೆ, ಕೆಲಸ ಮಾಡೋದಕ್ಕೆ ಅವರು ಸಿದ್ಧತರಾಗಿದ್ದಾರೆ, ರೆಡಿಯಾಗಿದ್ದಾರೆ. ಒಂದು ಹಳ್ಳಿಯಲ್ಲಿ ಒಂದು ಸೇವಕರಿದ್ದರು. ಆತನು ತುಂಬಾ ಬಡತನದ ಸೇವಕರಾಗಿದ್ದರು. ಅವರ ಮನೆ ಮುಂದೆ ಕೆಲವು ತೋಟಗಳನ್ನು ಇಟ್ಟಿದ್ರು. ಮರ ಗಿಡಗಳನ್ನು ಇಟ್ಟಿದ್ರು. ಸೇಪೆ ಹಣ್ಣು, ಕರ್ಬೇವಿನ ಸೊಪ್ಪು ಗಿಡ, ಬಾಳೆಹಣ್ಣು ಗಿಡ, ತೆಂಗಿನ ಮರ, ಆ ರೀತಿ ಎಲ್ಲ ಅವರ ಮನೆ ಮುಂದೆ ತೋಟದಲ್ಲಿ ಹಾಕಿದ್ರು. வாழை மரத்துல நல்ல வாழைப்பழம் விட்டுருக்கு. ಆದ್ರೆ ಬಾಳೆ ಗಿಡದ ಹಣ್ಣಲ್ಲಿ ಬಾಳೆಕಾಯಿಗಳು ತುಂಬಾ ಹಣ್ಣು ಚೆನ್ನಾಗಿ ಬಿಟ್ಟಿದೆ. ಕಾಯಾ இருக்குது. ಇನ್ನು ಅದು ಬಾಳೆ ಕಾಯಿ ಆಗಿದೆ. ಇನ್ನು 2 ನಾள் ಅದು ಫಲ ಆಯ್ತು. ಇನ್ನು ಒಂದು 2-3 ದಿನದಲ್ಲಿ ಅದು ಹಣ್ಣಾಗುತ್ತದೆ. ಆ ಸ್ಟೇಜ್ ಅಲ್ಲಿ ಇருக்கு. ಆ ಒಂದು ಸ್ಟೇಜ್ ಅಲ್ಲಿ ಇದೆ. ಪಕ್ಕದ ಗ್ರಾಮಕ್ಕೆ ಊಳಿಯಕ್ಕೆ ಹೋಗೋಣ. ಅವರು ಪಕ್ಕದಲ್ಲಿ ಇರುವ ಹಳ್ಳಿಗೆ ಸೇವೆಗೆ ಹೋಗಬೇಕು. ಊಳಿಯಕ್ಕೆ ಬರೋದಕ್ಕೆ ಮನಸ್ಸು ಇಲ್ಲ. ಅವರಿಗೆ ಸೇವೆಗೆ ಹೋಗುವುದಕ್ಕೆ ಪಾಸ್ಟಿಗೆ ಮನಸ್ಸಿಲ್ಲ. ಊಳಿಯಕ್ಕೆ போய்ட்டா ನಾನು ಸೇವೆಗೆ ಹೋದ್ರೆ ಯಾರಾದ್ರೂ ವಾಳೆ ಕೊನೆಯ வெட்டிட்டு போய்ட்டா என்ன பண்றது? ಯಾರಾದ್ರೂ ಈ ಬಾಳೆ ಕಾಯಿಯನ್ನು ಕಟ್ ಮಾಡ್ಕೊಂಡು ಹೋದ್ರೆ ಏನ್ ಮಾಡೋದು? ಅದು ಒಂದು ಸಂದೇಹ ಅವರಿಗೆ. ಅದು ಒಂದು ಸಂದೇಹ ಆಯ್ತು ಪಾಸ್ಟಿಗೆ. ಆದ್ರೆ ಸೇವೆಗೆ ಹೋಗಲೇಬೇಕು. ಬಾಳೆ ಚೆಡಿ ಮುನ್ನಾಡಿ ನಿಂತುಕೊಂಡು, ಆ ಬಾಳೆ ಗಿಡದ ಮುಂದೆ ನಿಂತುಕೊಂಡು ಜಪ ಮಾಡಾರ. ಆ ಮನುಷ್ಯನೊಂದು ಪ್ರಾರ್ಥನೆಯನ್ನು ಮಾಡಿದರು. ಅಪ್ಪ ಮೀಕಾವೆಲ್ ದೂತನೇ, ಕಾವಲ ನಿರ್ತಿಗೆ ನಾ ಪೋರೆ, ನಿನ್ನನ್ನು ಕಾವಲಾಗಿ ಇಲ್ಲಿ ನಿಲ್ಲಿಸಿ ನಾನು ಹೊರಟು ಹೋಗುತ್ತೇನೆ. ನೀನೇ ಇದನ್ನು ಕಾಪಾಡಿ ಕಾಯ್ತಾ ಇರಬೇಕು ಹೇಳಿ, ಆತರ ಹೇಳಿ ಆತನ ಸೇವೆಗೆ ಹೊರಟು ಹೋದರು. ಸಂತೋಷವಾಗಿ ಆ ಪಾಸ್ಟರ್ ಸೇವೆನೆಲ್ಲ ಮುಗಿಸಿ
ಮುಗಿಸಿ திரும்பி வந்து பார்த்தா ಮನೆಗೆ ಹಿಂದಿರುಗಿ ಬಂದು ನೋಡುವಾಗ மரத்துல வாழை கூட காணோம். ಆ ಬಾಳೆ ಗಿಡದಲ್ಲಿ ಹಣ್ಣುಗಳು ಕಾಯಿಗಳು ಇಲ್ಲವೇ ಇಲ್ಲ. விட்டுட்டு போயாச்சு. ಯಾರು ಅಷ್ಟು ಬೇಗ ಕತ್ಕೊಂಡು ತಗೊಂಡು ಹೋಗ್ಬಿಟ್ಟಿದ್ದಾರೆ. சொன்னாரா ಅವ್ರು ಹೇಳಿದ್ರು, மிகாவேல் தூதனே, ಮಿಕಾವೇಲ್ ದೇವದೂತನೇ, சொல்லிட்டு தானே போனேன், ನಾನು ನಿನಗೆ ಎಲ್ಲ ಹೇಳಿತಾನೆ ಹೊರಟು ಹೋದೆ. யாரை எடுத்துட்டு போயிட்டாங்களே, ಇವಾಗ ಯಾರೋ ತಗೊಂಡು ಹೋಗ್ಬಿಟ್ರಲ್ಲ, சும்மா இருந்துட்டீங்களா, ನೀನು ಸುಮ್ನೆ ಇದ್ದ. சரி சொல்லி அவர் வீட்டுக்கு போயிட்டாரு. ಆ ರೀತಿ ಹೇಳಿ ದುಃಖಪಟ್ಟು ಮನೆಗೆ ಹೋದ್ರು. ಅದ ಮறந்துட்டு ஜெபம் பண்ணிட்டு தூங்கிட்டாரு. ಅದನ್ನ ಮರೆತು ಪ್ರಾರ್ಥನೆ ಮಾಡಿ ಮನೆಗೆ ನಿದ್ದೆ ಮಾಡಿದ್ರು. ಮರುನಾள் ಕಾலையில ಮರೋದಿನ ಬೆಳಗ್ಗೆ வந்து கதவு தட்டானா, ಒಬ್ಬ ಮನುಷ್ಯನ ಬಂದು ಕದ ತಟ್ಟುತ್ತಿದ್ದಾನೆ. கொண்டு வந்து குடுக்குறான். ಆ ಬಾಳೆಕಾಯಿ ಎಲ್ಲ ತಗೊಂಡು ಕೊಡ್ತಾ ಇದ್ದಾರೆ. நீங்க இல்லாத நேரத்துல வெட்டிட்டு எடுத்துட்டு போயிட்டேன். ನಾನೇ ಸ್ವಾಮಿ ನೀವಿಲ್ಲದೆ ಇರುವಾಗ ಇದನ್ನು ಗೊತ್ತಿಲ್ಲದೆ ತಗೊಂಡು ಹೋಗ್ಬಿಟ್ಟೆ. அதுக்கப்புறம் எனக்கு பயங்கரமான வயிற்று வலி. ಅದಾದ ನಂತರ ನನಗೆ ಭಯಂಕರವಾದ ಹೊಟ್ಟೆ ನೋವು. ஏதோ நான் சிலதெல்லாம் ಕನವಲ್ಲ ಪಾಕ್ರೆ, ನಾನು ಕೆಲವು ವಿಷಯಗಳೆಲ್ಲ ನನ್ನ ಕನಸಲ್ಲಿ ನೋಡ್ತಾ ಇದ್ದೀನಿ. ಅದರಿಂದ ನನ್ನ ಭಯ ಬಿದ್ದು ಉಂಗುಳಿಗೆ ಕೊಡ್ತಾರೆ, ಅದು ನಿಮ್ಮ ವಸ್ತ್ರ ನಿಮಗೆ ನಾನು ತಗೊಂಡ್ಬಂದು ಕೊಟ್ಟು ಬಿಡ್ತೀನಿ, ನನ್ನನ್ನು ಕ್ಷಮಿಸಿ, ಯಾರಿಗೂ ಇದ್ರ ಬಗ್ಗೆ ಊರಲ್ಲಿ ಹೇಳಬೇಡಿ, ನನ್ನ ಹೆಸರೇ ಕೆಟ್ಟ ಹೋಗುತ್ತದೆ, ದಯವಿಟ್ಟು ಇದನ್ನು ತಗೊಳ್ಳಿ ಎಂಬುದಾಗಿ ಹೇಳಿ ಆತನ ಕೊಂಡು ಬಂದು ಕೊಟ್ಟು ಹೋದನು. ಆ ರೀತಿಯಾಗಿ ನಿಮ್ಮ ವಿಷಯಗಳಿಗೆ, ನಿಮ್ಮ ಕಾರ್ಯಗಳಿಗೆ, ದೇವದೂತರಿಗೆ ಕಾವಲಿಡುವುದಕ್ಕೆ ನೀವು ಅಪ್ಪಣೆ ಕೊಡಿ. ಕೆಲಸಕ್ಕೆ ಹೋಗುತ್ತಿದ್ದೀರಾ, ನಿಮ್ಮ ಮನೆಗೆ ದೇವದೂತರನ್ನು ಕಾವಲಿಟ್ಟು ಅಪ್ಪಣೆ ಕೊಟ್ಟು ಕೆಲಸ ಕೊಟ್ಟು ಹೋಗಬೇಕು. ನಿಮ್ಮ ಕಂಪನಿಗಳಿಗೆ ಅದನ್ನು ಕಾವಲಾಗಿಡಿರಿ. ನಿಮ್ಮ ಬಿಸ್ನೆಸ್ ಮೇಲೆ ದೇವದೂತರನ್ನು ನೀವು ಕಾವಲಾಗಿಡಬೇಕು. ನೋಡಿ, ಸೈತಾನು ಕಲ್ಲನು ಆತನು ಹೇಗೆ ಬೇಕಾದ್ರೆ ಹೆಂಗ ಬೇಕಾದ್ರೂ ಬರಬಹುದು. ನಾನು ಇವತ್ತಿನವರೆಗೂ ನಾನು ನಮ್ಮ ಸಭೆಗೆ ದೇವದೂತರನ್ನು ಕಾವಲಾಗಿಟ್ಟಿದ್ದೇನೆ. ಈ ಬಿಲ್ಡಿಂಗ್ ಮೇಲೆ ದೇವದೂತರನ್ನು ಕಾವಲಾಗಿ ಇಡುತ್ತೇನೆ. ಗಡ್ಗವನ್ನು ಹಿಡಿದುಕೊಂಡಿರುವ ದೇವದೂತನೇ, ನಿಮ್ಮನ್ನು ಕಾವಲಾಗಿ ಭದ್ರತೆಯಾಗಿ ಈ ಬಿಲ್ಡಿಂಗ್ ನಾನು ನಿಮಗೆ ಇಡುತ್ತೇನೆ. ಅದಕ್ಕೋಸ್ಕರವೇ ಇವತ್ತಿನವರೆಗೂ ಆ ಮಂತ್ರಗಳು, ತಂತ್ರಗಳು, ಯಾವುದೇ ಒಂದು ಕೆಟ್ಟತನವು ಆ ಗೇಟ್ ಇಂದ ಒಳಗಡೆ ಬರುವುದಕ್ಕೆ ಸಾಧ್ಯವಾಗುತ್ತಿಲ್ಲ. ನೀವು ಯೋಚನೆ ಮಾಡ್ತಾ ಇದ್ದೀರಾ ಪಾಸ್ಟರ್ ತುಂಬಾ ಚೆನ್ನಾಗಿದ್ದಾರೆ ಎಂಬುದಾಗಿ, ಆದ್ರೆ ಪ್ರತಿದಿನವೂ ಎಷ್ಟು ಹೋರಾಟಗಳಿದೆ ಎಂಬ ವಿಷಯ ನಮಗೆ ಗೊತ್ತಿದೆ. ಸಭೆನೇ ಇರಬಾರದಂತ ಹೇಳಿ ಎಷ್ಟು ಮಂತ್ರಗಳು ಮಾಡುತ್ತಾರೆ. ಎಲ್ಲ ಮನೆ ಮುಂದೆ ಬಂದು ಅದು ಬಿದ್ದಿರುತ್ತದೆ. ಆ ವಿಶ್ವಾಸಿಗಳನ್ನು ಅಷ್ಟೇ, ವಿಶ್ವಾಸಿಗಳನ್ನು ಸಹ ದೆವ್ವಗಳು ಅವರ ಕುಟುಂಬದಲ್ಲಿ ಕೂಡ ಏನಾದ್ರೂ ಸಮಸ್ಯೆ, ತೊಂದರೆಗಳನ್ನು ತಗೊಂಡ್ಬಂದು ಹಾಕುತ್ತಾನೆ. ಒಂದೊಂದು ವಿಶ್ವಾಸಿ ಕುಟುಂಬಗಳಿಗೂ ಸೈತಾನ ಒಂದು ಅಂಬನ್ನು ಹಾಕುತ್ತಾನೆ, ಬೀಸುತ್ತಾನೆಂದರೆ ಒಂದು ಅಂಬನ್ನು ಹಾಕುತ್ತಾನೆಂದರೆ ಅದು ಸೇವಕರಿಗೆ, ಆದ್ರೆ ಸೇವಕರಿಗೆ 1000 ಬಿಲ್ಲನ್ನು ಹಾಕುತ್ತಾನೆ. ಅಷ್ಟು ಹೋರಾಟಗಳು ನಮಗೆ ಉಂಟು. ಇವೆಲ್ಲವನ್ನು ನಾವು ಜಯಿಸುತ್ತಾ ಬರ್ತೇವೆ. ಯಾಕಂದ್ರೆ ದೇವರು ನಮಗೆ ಅಧಿಕಾರವನ್ನು ಕೊಟ್ಟಿದ್ದಾರೆ. ನಿಮಗೂ ಸಹ ದೇವರು ಅಧಿಕಾರವನ್ನು ಕೊಟ್ಟಿದ್ದಾರೆ. ನಿಮ್ಮ ಸಮಸ್ಯೆಯನ್ನು ನೀವೇ ಎದುರಿಸಿ ಪ್ರಾರ್ಥಿಸುವವರಾಗಿರಬೇಕು. ವಾಗ್ದಾನಗಳನ್ನು ಹೇಳಿರಿ. ಕೆಲವು ನೀವು ಯೋಚನೆ ಮಾಡಬಹುದು, ದೇವದೂತರಿಗೆ ಹೇಗೆ ನಾವು ಅಪ್ಪಣೆ ಕೊಡುವುದು? ನೀವು ಓದುವಂತ ಪ್ರತಿ ಒಂದು ವಾಗ್ದಾನದಲ್ಲಿಯೂ ತೆಗೆದುಕೊಳ್ಳೋಣ ಧರ್ಮೋಪದೇಶ ಕಾಂಡ 28ನೇ ಅಧ್ಯಾಯವನ್ನು 12வது ವಚನ, ಅದರಲ್ಲಿ 12ನೇ ವಚನಕ್ಕೆ ಬರೋಣ. ಒಂದೊಂದು ವಾಗ್ದಾನಗಳು ನೀವು ಮಾತನಾಡಬೇಕು. கர்த்தர் உனக்கு தமது நல்ல பொக்கிஷசாலிகளை வானத்தில் திறப்பார். நீ அநேக ஜாதிகளுக்கு கடன் கொடுப்பாய், நீயோ கடன் வாங்காது இருப்பாய். இன்று நான் உங்களுக்கு விதிக்கிற வார்த்தைகள் யாவையும் விட்டு விலகி வேற தேவர்களை சேவிக்கும்படி 12 மட்டும் வாசிங்க. ஹalleluya. ஹalleluya. இந்த
வார்த்தையை நீங்க வாசிக்கிறீங்களா? ಈ ವಾಕ್ಯವನ್ನು ನೀವು ಓದುತ್ತಿದ್ದೀರಾ? கடன் பிரச்சனை இருக்கிறீங்களா? ನೀವು ಸಾಲದ ಸಮಸ್ಯೆನಲ್ಲಿ ಇದ್ದೀರಾ? கடன் பிரச்சனை மாறதுக்கு ನಿಮ್ಮ ಸಾಲದ ಸಮಸ್ಯೆ ಬದಲಾಗುವುದಕ್ಕೆ இடத்துல கடனுக்கு கையப்படாதீங்க. ಇನ್ನೊಂದು ಸ್ಥಳದಲ್ಲಿ ಸಾಲಕ್ಕೆ ಕೈ ಹಾಕಬೇಡಿ. கடன் பிரச்சனை மாறணும்னா ಇರುವಂತ ಸಾಲದ ಸಮಸ್ಯೆ ನಿಮಗೆ ತೀರಬೇಕಂದರೆ ವಚನத்தை ನೀ பேசு. ಈ ವಚನವನ್ನು ನೀನು ಮಾತನಾಡು. ವಚನத்தை ನೀ ಕಟ್ಟಳೆ ಇಡು. ಈ ವಚನವನ್ನು ಓದಿ ಅದಕ್ಕೆ ಅಪ್ಪಣೆ ಕೊಡು. ஏதாவது ஒரு வழியில ದೇವರು ಯೆಹೋವನು ಯಾವುದಾದ ಒಂದು ಮಾರ್ಗದಲ್ಲಿ தூதர்களை அனுப்பி ನಮ್ಮ ದೂತರನ್ನು ಕಳುಹಿಸಿ கடன் பிரச்சனை மாறதுக்கு ಆ ಸಾಲದ ಸಮಸ್ಯೆ ತೀರುವಂತೆ தூதர்கள் உனக்கு உதவி செய்வார். ದೂತರು ನಿಮಗೆ ಸಹಾಯವನ್ನು ಮಾಡುತ್ತಾರೆ. வாங்குறவனா இருக்க கூடாது. ನೀನು ಸಾಲ ತೆಗೆದುಕೊಳ್ಳುವವನಾಗಿರಬಾರದು. ಆಮೇಲೆ ಸಾಲವನ್ನು ಕೊಡುವವರಾಗಿರಬೇಕು. ಹಲ್ಲೆಲೂಯಾ. சொல்லி சொல்லி ஜெபம் பண்ணணும். ಅದಕ್ಕೆ ಈ ವಾಕ್ಯವನ್ನೆಲ್ಲ ಹೇಳಿ ಹೇಳಿ ನಾವು ಪ್ರಾರ್ಥಿಸುವವರಾಗಿರಬೇಕು. ಈ ವಾಕ್ಯವನ್ನು ಹೇಳುತ್ತಿರುವಾಗಲೇ ನೋಡಿ ಅದು ನಮ್ಮ ಜೀವನದಲ್ಲಿ ನೆರವೇರುತ್ತದೆ. ಕೀರ್ತನೆ ಭಾಗ 103 20ನೇ ವಚನ ಈ ರೀತಿಯಾಗಿ ಹೇಳುತ್ತದೆ. ಕೀರ್ತನೆ ಭಾಗ 103 20ನೇ ವಚನ. அவருடைய வசனத்தின்படி செய்கிற பலத்த சௌரியவான்களாகிய அவருடைய தூதர்களே. மறுபடியும் பொறுமையா வாசிமா. கர்த்தருடைய வார்த்தையை கேட்டு கர்த்தருடைய வார்த்தையை கேட்டு அவருடைய வசனத்தின்படி செய்கிற அவருடைய வார்த்தையை கேட்டு அதன்படி செய்கிற பலத்த சௌரியவான்களாகிய அவருடைய தூதர்களே அவர் தூதர்களே அவரை ஸ்தோத்திரிங்க. ஹல்லேலூயா. ஹல்லேலூயா. கர்த்தருடைய வார்த்தையை கேட்டுட்டு ದೇವರ ವಾಕ್ಯವನ್ನು ಕೇಳಿ ಅದன்பಡಿ செய்கிறவர்களாக ಅದರ ಪ್ರಕಾರ ಮಾಡುವವರಾಗಿ பலத்த சௌரியவான்கள் ನಾವು ಪರಾಕ್ರಮಶಾಲಿಗಳಾಗಿ அந்த தூதரை துதியுங்கள். ಆ ದೂತರನ್ನು ಯೆಹೋವನನ್ನು ಕೊಂಡಾಡಿರಿ. உதவி செய்கிற தூதர்களை துதிக்கணும். ನಾವು ನಮಗೆ ಸಹಾಯ ಮಾಡುವ ದೂತರನ್ನು ಕೂಡ ನಾವು ಸ್ತುತಿಸಬೇಕು. கேட்டு அப்படியே செய்கிறவர்களாக இருக்கணும். ನಾವು ಕೇಳಿ ಹಾಗೆ ಮಾಡುವವರಾಗಿರಬೇಕು. கேட்டுட்டு அதோட விட்டுறதல்ல. ನಾವು ಕೇಳಿ ಹಾಗೆ ಬಿಟ್ಟು ಬಿಡುವುದಲ್ಲ. கேட்டு ನಾವು ಅದನ್ನು ಕೇಳಿ அதன்படி நம்ம செய்யும்போது ಅದರ ಪ್ರಕಾರ ನಾವು ಮಾಡುವಾಗ அதன்படி நடக்கும்போது ಅದರ ಪ್ರಕಾರವೇ ನಾವು ನಡೆಯುವಾಗ ನೆರವೇರಿಸುವಾಗ ಈ ವಾಗ್ದಾನವು ಎಲ್ಲವೂ ನಮ್ಮ ಜೀವನದಲ್ಲಿ ನೆರವೇರುತ್ತದೆ. ಹಲ್ಲೆಲೂಯಾ. ಅದಕ್ಕಾಗಿ ಪ್ರಾರಂಭದಲ್ಲಿ ನಿಮಗೆ ಹೇಳಿದೆ, ನೀವೆಲ್ಲರೂ ಈ ವರ್ಷದಲ್ಲಿ ಜಯವನ್ನು ದೋಡುವಂತ ವರ್ಷವಾಗಿದೆ. ನಿಮ್ಮ ಜೀವನದಲ್ಲಿ ನೀವು ಜಯ ಹೊಂದಿದವರಾಗಿರಬೇಕು. ಒಂದೊಂದು ದಿನಗಳು ಒಂದು ದೊಡ್ಡ ದೊಡ್ಡ ಜಯವನ್ನು ನೋಡುವವರಾಗಿರಬೇಕು. ದೇವರ ಚಿತ್ತ ಇಲ್ಲದೆ ಇರುವುದು ನಿಮ್ಮ ಹೃದಯದಲ್ಲಿ ಅದಕ್ಕೆ ಸ್ಥಳವನ್ನು ಕೊಡಬೇಡಿ. ದೇವರಿಗೆ ಇಷ್ಟ ಇಲ್ಲದೆ ಇರುವ ಕಾರ್ಯವನ್ನು ಎಲ್ಲವನ್ನು ಬಿಟ್ಟು ದೂರ ಹೋಗಿ ನಿನ್ನ ತಾಯಿ ತಂದೆಯನ್ನು ಘನಪಡಿಸಿ ಎಂಬುದಾಗಿ ವಚನ ಹೇಳುತ್ತದ. ನೀನು ಘನಪಡಿಸಲೇಬೇಕು. ನೀ ಆ ವಚನಕ್ಕೆ ವಿಧೇಯರಾಗಬೇಕು. ಹಲ್ಲೆಲೂಯಾ. ನೀನು ಆ ರೀತಿ ಘನಪಡಿಸುವಾಗ ಮತ್ತೆ ಎಲ್ಲಾ ಆಶೀರ್ವಾದಗಳು ನಿನ್ನಲ್ಲಿ ನಿನ್ನ ಕುಟುಂಬದಲ್ಲಿ ಇಳಿಕೊಳ್ಳುತ್ತದೆ. ದೇವರು ಯಾವ ಆತನು ವ್ಯತ್ಯಾಸವಾಗಿ ನೋಡುವಂತವರಲ್ಲ. ಯೋಹಾನನು 8ನೇ ಅಧ್ಯಾಯ ಕೊನೆಯದಾಗಿ ಒಂದು ವಚನವನ್ನು ಓದಿ ನಾವು ಮುಗಿಸೋಣ. 12 ಯೋಹಾನ 8:12. ಯೇಸು ತಿರುಗಿ ಅವರ ಸಂಗಡ ಮಾತಾಡಲಾರಂಭಿಸಿ, ನಾನೇ ಲೋಕಕ್ಕೆ ಬೆಳಕು, ನನ್ನನ್ನು ಅನುಸರಿಸುವವನು ಕತ್ತಲಲ್ಲಿ ನಡೆಯದೆ ಜೀವ ಕೊಡುವ ಬೆಳಕನ್ನು ಹೊಂದಿದವನಾಗಿರುವನು ಎಂದು ಹೇಳಿದನು. ಆಮೆನ್. ಹಲ್ಲೆಲೂಯಾ. ಹಲ್ಲೆಲೂಯಾ. ಮறுபடியும் ಯೇಸು சொல்றாரு, ಯೇಸು ತಿರುಗಿ ಅವರಿಗೆ ಹೇಳುತ್ತಾರೆ, ಜನರನ್ನು ನೋಡಿ, நான் உலகத்துக்கு ஒளியா இருக்கிறேன். ನಾನು ಲೋಕಕ್ಕೆ ಬೆಳಕಾಗಿದ್ದೇನೆ. நான் உலகத்துக்கு ஒளியா இருக்கிறேன். ನಾನೇ ಲೋಕಕ್ಕೆ ಬೆಳಕಾಗಿದ್ದೇನೆ. என்னை பின்பற்றுகிறவர்கள், ನನ್ನನ್ನು ಅನುಸರಿಸುವವನು, ನನ್ನನ್ನು ಯಾರೆಲ್ಲ ಅನುಸರಿಸುತ್ತಾರೋ ಅವರು ಕತ್ತಲೆಯಲ್ಲಿ ನಡೆಯದೆ வெளிச்சத்தை காணும்படி ಅವರು ಜೀವ ಕೊಡುವ ಬೆಳಕನ್ನು ನೋಡುವಂತೆ இருப்பான். ಅವರು ಹೊಂದಿದವರಾಗಿರುತ್ತಾರೆ. ಹಲ್ಲೆಲೂಯಾ. ಯೇಸು ನಮಗೆ ಬೆಳಕಾಗಿದ್ದಾರೆ. ಯೇಸುವೇ ನಮಗೆ ಬೆಳಕಾಗಿದ್ದಾರೆ. ನೀವೆಲ್ಲರೂ ಆತನನ್ನು ಅನುಸರಿಸಿ ನಡೀತಿದ್ದೀರಾ. ನೀವು ಆ ಬೆಳಕಿಗೆ ಸಂಬಂಧಪಟ್ಟವರಾಗಿರುವಿರಿ. ನೀವು ಬೆಳಕಿನಲ್ಲಿ ಇರುವವರಾಗಿರುವಿರಿ. ನಿಮ್ಮ ಜೀವನದ ನಿಮ್ಮ ಬದುಕಿನಲ್ಲಿ ಬೆಳಕೇ ಇರುತ್ತದೆ.
இருக்காது. ನಿಮ್ಮ ಜೀವನದಲ್ಲಿ ಗಲಿಬಿಲಿಗಳೇ ಇರುವುದಿಲ್ಲ. ஹalleluya. ಹಲ್ಲೆಲೂಯಾ. தேவனுடைய பிள்ளைகள் ದೇವರ ಮಕ್ಕಳು ஆத்மா வாழ்றது போல ನಿಮ್ಮ ಆತ್ಮ ಜೀವಿಸುವ ಹಾಗೆ எல்லாவற்றிலும் வாழ்ந்து ನೀನು ಎಲ್ಲಾದ್ರಲ್ಲಿ ಅಭಿವೃದ್ಧಿ ಹೊಂದಿ சுகமா இருக்கணும். ನೀನು ಸುಖವಾಗಿರಬೇಕು. ನೀವು ಜಯ ಹೊಂದಿದವರಾಗಿರಬೇಕು. ನೀನು ಆರೋಗ್ಯ ಉಳ್ಳವರಾಗಿರಬೇಕು. ஹalleluya. ಹಲ್ಲೆಲೂಯಾ. நீங்க இந்த உலகத்துக்கு வெளிச்சம். ನೀವೇ ಈ ಲೋಕಕ್ಕೆ ಬೆಳಕಾಗಿದ್ದೀರಿ. இந்த ದೇಶಕ್ಕೆ ಆಶೀರ್ವಾದ ನೀಗதான். ಈ ದೇಶಕ್ಕೆ ಆಶೀರ್ವಾದವಂದರೆ ನೀವೇ ಆಗಿದ್ದೀರಾ. ಆಶೀರ್ವಾದ. ಈ ಪಟ್ಟಣಕ್ಕೆ ನೀವಿರುವ ಸ್ಥಳಕ್ಕೆ ನೀವೇ ಆಶೀರ್ವಾದ. ಕ್ರಿಸ್ತವನು அந்த ಪಟ್ಟಣಕ್ಕೆ ಅವರ ಆಶೀರ್ವಾದ. ಆಮೇಲೆ ಪ್ರಾರ್ಥಿಸುವಂತ ಪ್ರತಿಯೊಂದು ಕ್ರೈಸ್ತವರು ಆ ಪಟ್ಟಣಕ್ಕೆ ಅವರ ಆಶೀರ್ವಾದವಾಗಿರುತ್ತಾರೆ. ನಿಮ್ಮ ಕುಟುಂಬಕ್ಕೆ ನೀವೇ ಆಶೀರ್ವಾದ. ಆಶೀರ್ವಾದವಾದವರು. ಹಲ್ಲೆಲೂಯಾ. ನಿಮ್ಮ ಜೀವನದಲ್ಲಿ ಸರಿ, ನಿಮ್ಮ ಕುಟುಂಬದಲ್ಲಿ ಸರಿ, ನಿಮ್ಮ ಬಿಸ್ನೆಸ್ ಅಲ್ಲೂ ಸರಿ, ನೀನು ಕೈ ಇಟ್ಟು ಮಾಡುವಂತ ಒಂದೊಂದು ಕೆಲಸಗಳಲ್ಲಿ ಸರಿ, ಏನೇ ತಡೆಯಾಗಿದ್ದರು ಆತನ ನಾಮದಲ್ಲಿ ಅದನ್ನು ಸರಿಪಡಿಸಿರಿ. ಆತನ ನಾಮವನ್ನು ಹೇಳಿ ನೀವು ಪ್ರಾರ್ಥಿಸಿರಿ. ಅದು ವ್ಯಾಧಿಯಾಗಿರಲಿ, ಅದು ಎಷ್ಟು ದೊಡ್ಡ ಮಹಾ ಸಮಸ್ಯೆಯನ್ನಾಗಿರಬಹುದು, ನಿಮ್ಮ ನಂಬಿಕೆಯನ್ನು ಬಿಟ್ಟು ಬಿಡಬೇಡಿ. ಸಾಸಿವೆ ಕಾಳಷ್ಟು ನಂಬಿಕೆ ಅದು ಬೆಟ್ಟದಾಗಿರುವ ಸಮಸ್ಯೆಗಳು ತಳ್ಳಿ ಹಾಕುತ್ತದೆ. ದೇವರಿಂದ ಅಸಾಧ್ಯವಾದದ್ದು ಯಾವುದೂ ಇಲ್ಲ. ಆಮೇಲೆ ಇಲ್ಲಿ ಬಂದಿರುವ ಪ್ರತಿಯೊಬ್ಬರ ಕೈಯಲ್ಲಿಯೂ ದೇವರು ನಮಗೆ ಅಧಿಕಾರವನ್ನು ಕೊಟ್ಟಿದ್ದಾರೆ. ಆಮೇಲೆ ನಮಗೆ ಕೊಟ್ಟಿರುವ ಅಧಿಕಾರವನ್ನು ನಾವು ಉಪಯೋಗ ಪಡಿಸೋಣ. ಯಾರೆಲ್ಲ ಆತನನ್ನು ಅಂಗೀಕರಿಸಿಕೊಂಡಿದ್ದೀರೋ ದೇವರ ಮಕ್ಕಳು ಎಂಬ ಅಧಿಕಾರವನ್ನು ನಮಗೆ ಕೊಟ್ಟಿದ್ದಾರೆ.